ವೆಲ್ಕಮ್ ಟು ಪರಿತ್ರಾಣಾಯಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು GS1 ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಡಿಸ್ಕಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲ ಕಂಪ್ಲೀಟ್ ಸಿಲೆಬಸ್ GS1 ಬಗ್ಗೆ ಎಲ್ಲ ಕವರ್ ಮಾಡಲ್ಲ. ಆದ್ರೆ GS1 ಸಿಲೆಬಸ್ ನ ಒಂದ್ಸತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾದ್ಮೇಲೆ ನಾವು ಯಾವ ತರ ಇದಕ್ಕೆ ನೋಟ್ಸ್ ನ ಪ್ರಿಪೇರ್ ಮಾಡಬಹುದು ಅನ್ನೋಂಥದ್ದು ಐಡಿಯಾನ ಪಡೆಯೋಣ. ಸೊ ಫಸ್ಟ್ ಸ್ಟೆಪ್ UPSC ಪ್ರಿಪರೇಷನ್ ಏನು ಅಂದ್ರೆ ಸಿಲೆಬಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಆಮೇಲೆ ಸಿಲೆಬಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇವಾಗ ಫಿಲಿಮ್ಸ್ ಅಂತ ಬಂದಾಗ ಅಲ್ಲಿ ಕ್ಲಿಯರ್ ಕಟ್ ಆದಂತ ಬೌಂಡ್ರಿ ಇಲ್ಲ. ಯಾವುದೇ ಒಂದು ಸಿಲೆಬಸ್ ಏನಿದೆ ಅಂತ ಜಸ್ಟ್ ಸೂಪರ್ಫಿಷಿಯಲ್ ಲೆವೆಲ್ ಹೇಳಿದ್ದಾರೆ. ಆದ್ರೆ ಮೇನ್ಸ್ ಅಲ್ಲಿ ಬಂದಾಗ ಒಂದು ಕ್ಲಿಯರ್ ಕಟ್ ಬೌಂಡ್ರಿ ಇದೆ. ಸೊ ಯಾವ್ದ್ರ ಮೇಲೆ ಕ್ವಶನ್ ಕೇಳ್ತಾರೆ ಅಂತ ಸಿಲೆಬಸ್ ನ ಫ್ರೇಮ್ ಮಾಡಿದ್ದಾರೆ. ಸೊ ಒಂದು ಚೌಕಟ್ಟಿದೆ. ಸೊ ಹೀಗಾಗಿ ಫಸ್ಟ್ ನಾವು ಸಿಲೆಬಸ್ ನ ತಿಳ್ಕೊಂಡು ನೆಕ್ಸ್ಟ್ ಓದಕ್ಕೆ ಶುರು ಮಾಡಿದ್ರೆ ಎಕ್ಸಾಮ್ ಡಿಮ್ಯಾಂಡ್ ಪ್ರಕಾರ ನಾವು ಪ್ರಿಪೇರ್ ಮಾಡೋದಾಗುತ್ತೆ. ಹೀಗಾಗಿ ಎಕ್ಸಾಮ್ ಅಲ್ಲಿ ನಾವು ಕ್ವಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂದ್ರೆ ಇದು GS1 ಸಿಲೆಬಸ್, ಜನರಲ್ ಸ್ಟಡೀಸ್ 1. ಸೊ ಆಮೇಲೆ ಇದ್ರದ್ದು ಕಂಟೆಂಟ್ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ನೋಡೋಣ. ಫಸ್ಟ್ ನಮಗೆ ಏನಿರ್ಬೇಕು ಅಂದ್ರೆ ಈ ಸಿಲೆಬಸ್ ಬೈ ಹಾರ್ಟ್ ಆಗಬೇಕು, ಮೆಮರೈಸ್ ಆಗಬೇಕು. ಸೊ ತುಂಬಾ ಜನ ಕೇಳ್ತಾರೆ ಯಾಕೆ ಮೆಮರೈಸೇಷನ್ ಬೇಕಾಗಿಲ್ಲ, ಜಸ್ಟ್ ಒಂದು ಸಿಲೆಬಸ್ ಕಾಪಿ ಇಟ್ಕೊಂಡ್ರೆ ಸಾಕು ಅಂತ. ಸಿಲೆಬಸ್ ಕಾಪಿ ನೀವು ಓದುವಾಗ ಪಕ್ಕದಲ್ಲಿ ಇಟ್ಕೊಂಡು ಓದಿದ್ರೆ ಸಾಕು ಅಂತ. ಆದ್ರೆ ನನ್ಗನ್ಸುತ್ತೆ ಸಿಲೆಬಸ್ ನಾವು ಬೈ ಹಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು, ಆದ್ರೆ ಮೆಮರೈಸ್ ಮಾಡಿದ್ರೆ ಒಳ್ಳೇದು. ನಾವು ಯಾವುದೇ ಒಂದು ಸೋರ್ಸ್ ನ ಓದುವಾಗ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬುಕ್ ಇರ್ಬೋದು, ಲಕ್ಷ್ಮೀಕಾಂತ್ ಇರ್ಬೋದು, ಪಾಲಿಟಿ, ಅಥವಾ ನಾವು ನ್ಯೂಸ್ ಪೇಪರ್ ಓದುವಾಗ ಅಥವಾ ಬೇರೆ ಏನೋ ಓದುವಾಗ, ನಾವು ಬೇರೆ ಎಸ್ಪೆಷಲಿ ನ್ಯೂಸ್ ಪೇಪರ್ ಓದುವಾಗ ಇದು ಬರುತ್ತೆ. ಒಂದು ಯಾವುದೋ ಆರ್ಟಿಕಲ್ ಬಂದಾಗ ನಮ್ಗೆ ಕನೆಕ್ಟ್ ಆಗ್ಬೇಕು. ಆ ಆರ್ಟಿಕಲ್ ಇರುವಂತ ಇನ್ಫಾರ್ಮೇಶನ್ GS1 ಗೆ ಕನೆಕ್ಟ್ ಆಗುತ್ತಾ, GS2 ಗೆ ಕನೆಕ್ಟ್ ಆಗುತ್ತಾ, GS3 ಕನೆಕ್ಟ್ ಆಗುತ್ತಾ ಅಥವಾ GS4 ಕನೆಕ್ಟ್ ಆಗುತ್ತಾ ಅಂತ. ಸೊ ಅದರ ಪ್ರತಿ ಸತಿ ಒಂದು ಆರ್ಟಿಕಲ್ ಬಂದಾಗ ನಾವು ಸಿಲೆಬಸ್ ನ ತೆಗೆದು ಹುಡುಕಾಡಿ ಅದನ್ನ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಕನೆಕ್ಟ್ ಮಾಡೋ ಬದಲು ನಮ್ಮ ತಲೆಯಲ್ಲಿ ಸಿಲೆಬಸ್ ಇದ್ರೆ ಸೊ ಈಸಿಯಾಗಿ ಕನೆಕ್ಟ್ ಮಾಡಬಹುದು. ಸೊ ನಾವು ಓದ್ತಾ ಇರುವಂತ ಆರ್ಟಿಕಲ್ GS1 ಕನೆಕ್ಟ್ ಆಗುತ್ತೆ, ನಾನು ಓದ್ತಾ ಇರುವಂತ ಕಂಟೆಂಟ್ GS2 ಕನೆಕ್ಟ್ ಆಗುತ್ತೆ. ಸೊ ಈ ತರ ಯಾವಾಗ ನೀವು ಕನೆಕ್ಷನ್ ಮಾಡೋದಕ್ಕೆ ಶುರು ಮಾಡ್ತಿರೋ, ಸೊ ಯಾವುದೋ ಒಂದು ಕಂಟೆಂಟ್ ಬಂದಾಗ ಈಸಿಲಿ ಆ ಕಂಟೆಂಟ್ ನ ನೀವು ಸಿಲೆಬಸ್ ಕನೆಕ್ಟ್ ಮಾಡಿ ಸೊ ಎಕ್ಸಾಮ್ ಡಿಮಾಂಡ್ ನ ತಲೆಯಲ್ಲಿ ಇಟ್ಕೊಂಡು ಅದ್ರ ತಕ್ಕಂತೆ ನಾವು ನೋಟ್ಸ್ ನ ಮಾಡ್ಕೋಬಹುದು. ಹೀಗಾಗಿ ಎಕ್ಸಾಮ್ ಅಲ್ಲಿ ನಾಳೆ ಆ ಯಾವುದೋ ಒಂದು ಕ್ವಶನ್ ಬಂದಾಗ ಅಂತ ಕ್ವಶನ್ ನ ಈಸಿಲಿ ಟ್ಯಾಕಲ್ ಮಾಡಬಹುದು. ಅದಕ್ಕೆ ಬೇಕಾದಂತ ರೆಲಿವೆಂಟ್ ಆನ್ಸರ್ಸ್ ನ ನಾವು ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಹೀಗಾಗಿ ಫಸ್ಟ್ ಸ್ಟೆಪ್ ಏನು ಅಂದ್ರೆ ನಾವು ಸಿಲೆಬಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದೆರಡು ದಿವಸ ಟೈಮ್ ತಗೊಳ್ಳಿ. ಆದ್ರೆ ಈ ಸಿಲೆಬಸ್ ನ ಫಸ್ಟ್ ಮೆಮರೈಸ್ ಮಾಡಿ. ನಮಗೆ ಫುಲ್ ಸಿಲೆಬಸ್ ಮೆಮರೈಸ್ ಇದೆ. ಸೊ ಸೀಕ್ವೆನ್ಷಿಯಲಿ ಕೂಡ ಹೇಳ್ಬೋದು. ಅದೇ ತರ ನೀವು ಮಾಡಿದ್ರೆ ಒಳ್ಳೇದು. ಇದೇ ಪರ್ಫೆಕ್ಟ್ ಸ್ಟ್ರಾಟಜಿ ಅಂತಲ್ಲ, ಬಟ್ ಈ ತರ ಮಾಡಿದ್ರೆ ಒಂದು ನಿಮ್ ಕಾನ್ಫಿಡೆನ್ಸು ಬೂಸ್ಟ್ ಆಗುತ್ತೆ. ಸೊ ಫಸ್ಟ್ ಏನಾಗುತ್ತೆ, ಇಂಡಿಯನ್ ಕಲ್ಚರ್ ವಿಲ್ ಕವರ್ ದ ಸೇಲಿಯಂಟ್ ಆಸ್ಪೆಕ್ಟ್ಸ್ ಆಫ್ ದ ಆರ್ಟ್ ಫಾರ್ಮ್ಸ್, ಲಿಟರೇಚರ್ ಅಂಡ್ ಆರ್ಕಿಟೆಕ್ಚರ್ ಫ್ರಮ್ ಏನ್ಷಿಯಂಟ್ ಟು ಮಾಡರ್ನ್ ಟೈಮ್ಸ್. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಈ ತರ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ಡಿಸೈಫರ್ ಮುಂದೆ ಮಾಡೋಣ. ಫಸ್ಟ್ ಸಿಲೆಬಸ್ ಒಂದ್ಸತಿ ಲಿಸ್ಟ್ ನೋಡೋಣ. ನೆಕ್ಸ್ಟ್, modern Indian history from about the middle of the 18th century until the present times, significant events, personalities and issues. Next, the freedom struggle, its important stages, its various stages and important contributors from different parts of the country. Next, post independence, consolidation and reorganization within the country. Next, history of the world will include events from 18th century such as industrial revolution, world wars, redrawing of national boundaries, colonization, decolonization, political philosophies like communism, capitalism, socialism, etc., their forms and effect on the society. Next, salient features of the Indian society, diversity of India, role of women and women's organization, population and associated issues, poverty and developmental issues, urbanization, their problems and their remedies, effect of globalization on Indian society, social empowerment, communalism, regionalism and secularism, salient features of the world's physical geography, distribution of key natural resources across the world including South Asia and the Indian subcontinent, factors responsible for the location of primary, secondary and tertiary sector industries in various parts of the world including India, important geophysical phenomena such as earthquake, tsunami, volcanic activity, cyclone, etc., geographical features and their location, changes in critical geographical features including water bodies and ice caps, and in flora and fauna and the effects of such changes. Okay, so idu ಒಂದು ಬ್ರಾಡರ್ ಪಿಕ್ಚರ್ ಕೊಟ್ಟಿದ್ದಾರೆ ಸಿಲೆಬಸ್ ಬಗ್ಗೆ. ಓಕೆ, ಸಿಲೆಬಸ್ ಬಗ್ಗೆ UPSC ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಏನು ಅಂದ್ರೆ ಈ ಸಿಲೆಬಸ್ ಅಲ್ಲಿ ಇರುವಂತ ಕಂಟೆಂಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಅದ್ರ ತಕ್ಕಂತೆ ನಾವು ಓದೋದು, ಅದ್ರ ತಕ್ಕಂತೆ ನೋಟ್ಸ್ ಮಾಡೋದು. ಸೊ ಈ ಜಸ್ಟ್ ಈ ಸಿಲೆಬಸ್ ಒಂದು ಡಿಸೈಫರ್ ಮಾಡುವಂತ ಪ್ರಯತ್ನ ಮಾಡೋಣ. ಡಿಸೈಫರ್ ಮಾಡುವಂತ ಒಂದು ಪ್ರಯತ್ನ ಮಾಡೋಣ ನೋಡಿ. ಸೊ ಫಸ್ಟ್ ಟಾಪಿಕ್ ಏನು,
Indian culture will cover the salient aspects of the art forms, literature and architecture from ancient to modern times. ಸೊ ಇದೊಂದು ಸಿಲೆಬಸ್. ಬಟ್ ಈ ಸಿಲೆಬಸ್ ಥ್ರೂ ನಾವು ಯಾವ ತರ ಪ್ರಿಪೇರ್ ಮಾಡಬೇಕು ಒಂದು ಐಡಿಯಾ ಬೇಕಲ್ವಾ. ಸೊ ಇವಾಗ ಬೆಸ್ಟ್ ಏನು ಅಂದ್ರೆ 2014 ಈ ಪ್ಯಾಟರ್ನ್ ಸ್ಟಾರ್ಟ್ ಆಗಿದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಒಂದು ಟ್ರೆಂಡ್ ಏನಿದೆ ಅಂತ ಗೊತ್ತಾಗುತ್ತೆ. ಓಕೆ, ಟ್ರೆಂಡ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸ್ ಒಂದು ಕ್ವಶನ್ ಕೂಡ ಇನ್ಕ್ಲೂಡ್ ಮಾಡಿದೀವಿ. ಇಲ್ಲಿ ಆರ್ಟ್ ಫಾರ್ಮ್ಸ್ ಅಂದ್ರೆ ಏನ್ ಬರುತ್ತೆ? ಪೇಂಟಿಂಗ್ ಒಂದು ಆರ್ಟ್ ಫಾರ್ಮು, ಸ್ಕಲ್ಪ್ಚರ್ ಅದು ಒಂದು ಆರ್ಟ್ ಫಾರ್ಮು, ನೆಕ್ಸ್ಟ್ ಪಾಟ್ರಿ ಅದೊಂದು ಆರ್ಟ್ ಫಾರ್ಮು, ಟೆಕ್ಸ್ಟೈಲ್ ಆರ್ಟ್ಸ್ ಅದು ಒಂದು ಆರ್ಟ್ ಫಾರ್ಮು. ಸೊ ಮತ್ತೆ ಬೇರೆ ಬೇರೆ ಆರ್ಟ್ ಹಿಸ್ಟ್ರಿ ನೋಡಿದಾಗ ಗಾಂಧಾರ ಆರ್ಟ್ ಫಾರ್ಮ್ ಅಂತ ಬರುತ್ತೆ, ಬುದ್ಧಿಸ್ಟ್ ಸ್ತೂಪ ಆರ್ಟ್ ಅಂತ ಬರುತ್ತೆ, ಹೀಗೆ ಎಕ್ಸೆಟ್ರಾ ಮತ್ತೆ ಬೇರೆ ಬೇರೆ ಆರ್ಟ್ ಫಾರ್ಮ್ ಬರುತ್ತೆ. ಸೊ ಇಂಥ ಆರ್ಟ್ ಬಗ್ಗೆ ಕ್ವಶನ್ಸ್ ಕೇಳುವಂತ ಚಾನ್ಸ್ ಇರುತ್ತೆ. ಸೊ ಯಾವ ತರ ಕ್ವಶನ್ ಕೇಳಬಹುದು? ಒಂದು ಎಕ್ಸಾಂಪಲ್ ನೋಡಿ, 2019 ಕ್ವಶನ್ ಅಲ್ಲಿ ಏನು ಕೇಳಿದರೆ, ಹೈಲೈಟ್ ದ ಸೆಂಟ್ರಲ್ ಏಷ್ಯನ್ ಅಂಡ್ ಗ್ರೀಕೋ ಬ್ಯಾಕ್ಟ್ರಿಯನ್ ಎಲಿಮೆಂಟ್ಸ್ ಇನ್ ದ ಗಾಂಧಾರ ಆರ್ಟ್. ಓಕೆ, ಸೊ ಇದೊಂದು ಐಡಿಯಾ ಬಂತು ಅದು ಯಾವ ತರ ಕ್ವಶನ್ ಕೇಳ್ತಾರೆ ಅಂತ. ಇದೇ ತರ ಪ್ರೀವಿಯಸ್ ಇಯರ್ ನಾವು ಕ್ವಶನ್ಸ್ ನೋಡಿದಾಗ ನಮಗೊಂದು ಐಡಿಯಾ ಬರುತ್ತೆ. ಸೊ ಯಾವ ತರ ಕ್ವಶನ್ಸ್ ಕೇಳಬಹುದು ಅಂತ. ಸೊ ಗಾಂಧಾರ ಆರ್ಟ್ ಮೇಲೆ ಸೆಂಟ್ರಲ್ ಏಷ್ಯಾ ಆಮೇಲೆ ಗ್ರೀಕೋ ಬ್ಯಾಕ್ಟ್ರಿಯನ್, ಸೊ ಅವ್ರ ಇನ್ಫ್ಲೂಯೆನ್ಸ್ ಯಾವ ತರ ಇತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಹೀಗಾಗಿ ನಾವು ಫಸ್ಟ್ ಏನು ಗೊತ್ತಿರಬೇಕಾಗುತ್ತೆ? ಗಾಂಧಾರ ಆರ್ಟ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಗಾಂಧಾರ ಆರ್ಟ್ ಅಂದ್ರೆ ಏನು, ಅದ್ರ ಫೀಚರ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಆ ಫೀಚರ್ಸ್ ನ ಕೆಲವೊಂದಿಷ್ಟು ಸೆಂಟ್ರಲ್ ಏಷ್ಯನ್ ಕಂಟ್ರಿಯಿಂದ ಬಾರೋ ಮಾಡ್ಕೊಂಡಿರ್ತಾರೆ, ಕೆಲವೊಂದಿಷ್ಟು ಗ್ರೀಕೋ ಬ್ಯಾಕ್ಟ್ರಿಯನ್ ಕಂಟ್ರಿಯಿಂದ ಅಲ್ಲಿಂದ ಬಾರೋ ಮಾಡ್ಕೊಂಡಿರ್ತಾರೆ, ಅದ್ರ ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಒಂದು ಐಡಿಯಾ ಬಂತು ಅಂದ್ರೆ ಗಾಂಧಾರ ಆರ್ಟ್ ಬಗ್ಗೆ ಏನೇನು ಗೊತ್ತಿರಬೇಕು ಅಂತ. ಸೊ ಇದೇ ತರ ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ ಬಗ್ಗೆ, ಪೇಂಟಿಂಗ್ ಬಗ್ಗೆ ಇರಲಿ, ಬುದ್ಧಿಸ್ಟ್ ಸ್ತೂಪ ಆರ್ಟ್ ಇರಲಿ, ಪಾಟ್ರಿ ಬಗ್ಗೆ ಇರಲಿ, ಒಂಥರ ಐಡಿಯಾನ ನಾವು ನೋಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇದೊಂದು ಐಡಿಯಾ ಬಂತು, ಆರ್ಟ್ ಫಾರ್ಮ್ಸ್ ಅಂದ್ರೆ ಏನೇನು ಬರುತ್ತೆ. ನೆಕ್ಸ್ಟ್ ಲಿಟ್ರೇಚರ್ ಅಂದ್ರೆ ಏನು? ಒಂದು ಯಾವ್ದೋ ಬುಕ್ಸ್ ಇರ್ಬೋದು ಅಥವಾ ಯಾವ್ದೋ ಆರ್ಟಿಕಲ್ ಇರ್ಬೋದು, ಇದೆಲ್ಲ ಲಿಟ್ರರಿ ಸೋರ್ಸ್ ಆಗುತ್ತೆ. ಸೊ ಇವಾಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಒಂದು ಐಡಿಯಾ, ಒಂದು ಯಾವಾಗ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಕೃಷ್ಣದೇವರಾಯ ಅವರು ಬರೆದಿರುವಂತ ಬುಕ್ ಆಧಾರದ ಮೇಲೆ ಒಂದು ಹಿಸ್ಟ್ರಿ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಅದೇ ತರ ಪಾಲಾಸ್ ಪೀರಿಯಡ್ ಅಲ್ಲಿ ಬುದ್ಧಿಸಂ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇದ್ರ ಥ್ರೂ ಏನ್ ಗೊತ್ತಾಗುತ್ತೆ ಅಂದ್ರೆ, UPSC ಏನ್ ಫೋಕಸ್ ಮಾಡ್ತಾ ಇದೆ ಅಂದ್ರೆ, ಅದು ಯಾವುದೇ ಒಂದು ಬುಕ್ ಇರ್ಬೋದು, ಫಾರಿನ್ ಬುಕ್ ಇರ್ಬೋದು ಅಥವಾ ಇಂಡಿಯನ್ ಬುಕ್ ಇರ್ಬೋದು, ಆ ಬುಕ್ ಮುಖಾಂತರ, ಆ ಲಿಟ್ರೇಚರ್ ಮುಖಾಂತರ ನಮ್ಮ ಇಂಡಿಯನ್ ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ಏನಾದ್ರೂ ನಾವು ಇನ್ಫಾರ್ಮೇಶನ್ ಪಡೆದಿದ್ರೆ, ಸೊ ಅದ್ರ ಬಗ್ಗೆ ಕ್ವಶನ್ಸ್ ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಫಾರಿನ್ ಸೋರ್ಸಸ್. ಸೊ ಕೆಲವೊಂದಿಷ್ಟು ಪರ್ಷಿಯನ್ ಭಾಷೆಯಲ್ಲಿ ಬರೆದಂತ ಕೆಲವೊಂದಿಷ್ಟು ಬುಕ್ಸ್ ಇಂಡಿಯಾ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅದೇ ತರ ಅಕೌಂಟ್ ಆಫ್ ಫಾರಿನ್ ಟ್ರಾವೆಲರ್ಸ್. ಸೊ ತುಂಬಾ ಜನ ಫಾರಿನರ್ಸು ಇಂಡಿಯಾಗೆ ಬಂದು ಹೋಗಿದ್ದಾರೆ, ಅವರೆಲ್ಲ ಇಂಡಿಯಾ ಬಗ್ಗೆ ಒಂದು ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ. ಸೊ ಆ ರೆಕಾರ್ಡ್ಸ್ ಮುಖಾಂತರ ಇಂಡಿಯನ್ ಹಿಸ್ಟ್ರಿನ ನಾವು ರೀಕ್ರಿಯೇಟ್ ಮಾಡ್ಬೋದು. ಹೀಗಾಗಿ ಯಾವ ಫಾರಿನ್ ಅಥವಾ ಇಂಡಿಯನ್ ಅಲ್ಲಿ ಇರುವಂತ ಲಿಟ್ರೇಚರ್ ಬುಕ್ಸ್ ನಮ್ಮ ಇಂಡಿಯನ್ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡೋದಕ್ಕೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೋ ಅಂಥದ್ರ ಬಗ್ಗೆ ಅವ್ರ ಕ್ವಶನ್ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಭಕ್ತಿ ಮೂವ್ಮೆಂಟ್ ಇರ್ಬೋದು, ಟಕ್ಸಿಲಾ ಯೂನಿವರ್ಸಿಟಿ, ನಲಂದಾ ಯೂನಿವರ್ಸಿಟಿ, ಎಲ್ಲದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಮೇನ್ಸ್ ಅಲ್ಲಿ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಸೊ ಉದಾಹರಣೆಗೆ ಇವಾಗ 2020 ಕ್ವಶನ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಪರ್ಷಿಯನ್ ಲಿಟರರಿ ಸೋರ್ಸಸ್ ಆಫ್ ಮೆಡಿವಲ್ ಇಂಡಿಯಾ ರಿಫ್ಲೆಕ್ಟ್ ದ ಸ್ಪಿರಿಟ್ ಆಫ್ ದ ಏಜ್. ಏನಿದ್ರ ಅರ್ಥ ಅಂದ್ರೆ, ಮೆಡಿವಲ್ ಇಂಡಿಯಾ ಟೈಮಲ್ಲಿ ಇಂಡಿಯಾದಲ್ಲಿ ಯಾವ ತರ ಕಲ್ಚರ್ ಇತ್ತು ಅದ್ರ ಬಗ್ಗೆ ಪರ್ಷಿಯನ್ ಲಿಟರೇಚರ್ ಅಲ್ಲಿ ನಾವು ಕಾಣಬಹುದು. ಇದು ಕರೆಕ್ಟ್ ತಪ್ಪ, ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇಂಥ ಕ್ವಶನ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಪರ್ಷಿಯನ್ ಲಿಟರರಿ ಅಂದ್ರೆ ಯಾವ ಲಿಟರೇಚರ್ ಯಾವ ಬರುತ್ತೆ, ಯಾವ ಬುಕ್ಸ್ ಫೇಮಸ್ ಬುಕ್ಸ್. ಸೊ ಅದನ್ನ ನೋಡಿದಾಗ ಮೆಡಿವಲ್ ಇಂಡಿಯಾ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಕೊಡುತ್ತೆ, ಸೊ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದೊಂದು ನಮ್ಗೆ ಐಡಿಯಾ ಬಂತು ಅಂದ್ರೆ, ಲಿಟರೇಚರ್ ಅಂದ್ರೆ ಏನೇನು, ಯಾವ್ದೋ ಬುಕ್ಸ್. ಸೊ ಆ ಬುಕ್ಸ್ ಅಲ್ಲಿ ಇಂಡಿಯಾದ ಬಗ್ಗೆ ನಮ್ಗೆ ಏನು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಲಿಟರೇಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಕಿಟೆಕ್ಚರ್. ಸೊ ಆರ್ಕಿಟೆಕ್ಚರ್ ಬಗ್ಗೆ ಒಂದು ಐಡಿಯಾ ಇರಬೇಕು. ರಾಕ್ ಕಟ್ ಆರ್ಕಿಟೆಕ್ಚರ್ ಜಸ್ಟ್ ಒಂದು ಎಕ್ಸಾಂಪಲ್ ಇದು. ಸೊ ಕಲ್ಲಿನಲ್ಲೇ ನಾವು ಕೆತ್ತಿ ಒಂದೇನೋ ಒಂದು ಮಾನ್ಯುಮೆಂಟ್ ತರ ಮಾಡಿರ್ತೀವಲ್ಲ ಅಂತ ಕೆಲ ರಾಕ್ ಕಟ್ ಆರ್ಕಿಟೆಕ್ಚರ್ ಅಂತೀವಿ. ಸೊ ಈ ತರ ಎಲ್ಲಿದೆ? ಬಾದಾಮಿಯಲ್ಲಿದೆ, ಆಮೇಲೆ ಮಹಾರಾಷ್ಟ್ರದಲ್ಲಿ ಅಜಂತಾ ಅಲ್ಲಿದೆ, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಇದೆಯಲ್ಲ. ಸೊ ಅದು ಆರ್ಕಿಟೆಕ್ಚರ್ ಬರುತ್ತೆ. ನೆಕ್ಸ್ಟ್ ಮಾನ್ಯುಮೆಂಟ್ಸ್. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಇರ್ಬೋದು, ಗೋಲ್ ಗುಂಬಜ್ ಇರ್ಬೋದು, ಅಥವಾ ಹಂಪಿಯಲ್ಲಿರುವಂತ ಮಾನ್ಯುಮೆಂಟ್ಸ್ ಇರ್ಬೋದು. ಓಕೆ, ಇವೆಲ್ಲ ಆರ್ಕಿಟೆಕ್ಚರ್ ಬರುತ್ತೆ. ನೆಕ್ಸ್ಟ್ ಮಿಸೋಲಿಥಿಕ್ ರಾಕ್ ಕಟ್ ಆರ್ಕಿಟೆಕ್ಚರ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ನಮ್ಮ ಸಿಂಧು ಸಿವಿಲೈಸೇಷನ್ ನಾಗರಿಕತೆ ಯಾವ ತರ ಇತ್ತು ಅದೆಲ್ಲ ಆರ್ಕಿಟೆಕ್ಚರ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಡೆಪ್ತ್ ಅಲ್ಲಿ ಹೋದಾಗ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ತಗೊಂಡಾಗ ನಗರ, ದ್ರಾವಿಡ, ವೇಸರ, ಇವೆಲ್ಲ ಬೇರೆ ಬೇರೆ ಟೆಂಪಲ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್. ಜಸ್ಟ್ ನಾವೇನು ಸಿಲೆಬಸ್ ಡೆಪ್ತ್ ಅಲ್ಲಿ ಹೋಗ್ತಾ ಇಲ್ಲ, ಜಸ್ಟ್ ಸೂಪರ್ಫಿಷಿಯಲಿ ಈ ಸಿಲೆಬಸ್ ಅಂದ್ರೆ ಏನು ಅದನ್ನ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಇದನ್ನೆಲ್ಲ ನೋಡಿದಾಗ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಒಂದು ಅರ್ಥ ಆಗುತ್ತೆ ನಾವು UPSC ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ. ಇಲ್ಲಿ ನೋಡಿ, ದ ರಾಕ್ ಕಟ್ ಆರ್ಕಿಟೆಕ್ಚರ್ ರಿಪ್ರೆಸೆಂಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಅವರ್ ನಾಲೆಜ್ ಆಫ್ ಅರ್ಲಿ ಇಂಡಿಯನ್ ಆರ್ಟ್ ಅಂಡ್ ಹಿಸ್ಟ್ರಿ ಡಿಸ್ಕಸ್.
ಸೊ ಕ್ವಶನ್ ಅಲ್ಲಿ ಏನಿದೆ ಅಂದ್ರೆ ನಾವು ರಾಕ್ ಕಟ್ ಆರ್ಕಿಟೆಕ್ಚರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿದೆಯೋ ಅದು ಅವುಗಳನ್ನ ನೋಡಿದಾಗ ನಮ್ಗೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ಸೊ ಅರ್ಲಿ ಇಂಡಿಯನ್ ಆರ್ಟ್ ಅಂದ್ರೆ ಮೊದಲು ಇಂಡಿಯಾದಲ್ಲಿ ಯಾವ ತರ ಆರ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಆಮೇಲೆ ಅದು ಹಿಸ್ಟ್ರಿ ಬಗ್ಗೆ ಇದು ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನ ನೋಡಿದಾಗ ನಾವೇನಾಗುತ್ತೆ, ರಾಕ್ ಕಟ್ ಆರ್ಕಿಟೆಕ್ಚರ್ ಎಲ್ಲೆಲ್ಲಿದೆಯೋ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ. ಸೊ ಅಲ್ಲಿ ನಮಗೆ ಏನೇನು ಇನ್ಫಾರ್ಮೇಶನ್ ಪಡಿಬಹುದು. ಸೊ ರಾಕ್ ಕಟ್ ಆರ್ಕಿಟೆಕ್ಚರ್ ನ ನೋಡಿದಾಗ ಇಂಡಿಯಾದಲ್ಲಿ ಇದ್ದಂತ ಕಲ್ಚರ್ ಬಗ್ಗೆ ಏನಾದ್ರು ಹೇಳುತ್ತಾ, ಓಕೆ, ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಾವು ನೋಟ್ಸ್ ತರ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಇಂಥ ಕ್ವಶನ್ಸ್ ಬಂದಾಗ ನಾವು ಅದನ್ನ ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್, ಇವಾಗ ಯಾವ್ದು ನಾವು ಎಸ್ಪೆಷಲಿ ಮೇನ್ಸ್ ಅಂತ ಬಂದಾಗ ಯಾವ್ದೋ ಒಂದು ಫಿಕ್ಸ್ಡ್ ಬುಕ್ ಅಂತ ಇಲ್ಲ. ಫಿಕ್ಸ್ಡ್ ಬುಕ್, ಆ ಬುಕ್ ಒಂದು ಓದ್ಬಿಟ್ರೆ ನಾವು ಮೇನ್ಸ್ ಆನ್ಸರ್ಸ್ ನ ಬರೀಬಹುದು, ಆ ತರ ಇಲ್ಲ. ಸೊ ಇದಕ್ಕೆ ಮಲ್ಟಿಪಲ್ ಸೋರ್ಸಸ್, ಒಂದು ಇವಾಲ್ವಿಂಗ್ ನೇಚರ್, ಡೈನಾಮಿಕ್ ಕ್ವಶನ್ ಪೇಪರ್ ಇರುತ್ತೆ. ಹೀಗಾಗಿ ಯಾವ್ದೋ ಒಂದು ಫಿಕ್ಸ್ ನೋಟ್ಸ್ ಮಾಡಿದ್ರೆ ಅದು ಈ ಎಕ್ಸಾಮ್ ಸಾಕಾಗಲ್ಲ. ಸೊ ಕಂಟಿನ್ಯೂಸ್ ಆಗಿ ನೋಟ್ಸ್ ಅಲ್ಲಿ ಒಂದು ಎವಲ್ಯೂಷನ್ ಇರಬೇಕಾಗುತ್ತೆ, ಅದಕ್ಕೆ ಕರೆಂಟ್ ಅಫೇರ್ಸ್ ಟಚ್ ನ ಕೊಡಬೇಕಾಗುತ್ತೆ. ಓಕೆ, ಹೀಗಾಗಿ ಇಲ್ಲೇನು ಡಿಸ್ಕಸ್ ಮಾಡ್ತಾ ಇದೀವೋ ಇದು ಜಸ್ಟ್ ಒಂದು ಸೂಪರ್ಫಿಷಿಯಲ್ ಲೆವೆಲ್, ಜಸ್ಟ್ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ಇವಾಗ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಅಬೌಟ್ ದ ಮಿಡಲ್ ಆಫ್ ದ 18th century until the present, significant events, personalities, issues. ಸೊ ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಏನ್ ಕೇಳಬಹುದು ಅಲ್ಲಿ ಮಿಡಲ್ ಆಫ್ ದ 18th century ಅಂದ್ರೆ 18ನೇ ಶತಮಾನದ ಮಧ್ಯಭಾಗದಿಂದ ಕೆಲವೊಂದಿಷ್ಟು ಕತೆ ಸ್ಟೋರಿ ಕೇಳಬಹುದು. ಏನ್ ಕೇಳಬಹುದು? ಸಿಗ್ನಿಫಿಕೆಂಟ್ ಇವೆಂಟ್ಸ್. ಸೊ ಎಲ್ಲ ಇವೆಂಟ್ಸ್ ಬಗ್ಗೆನೂ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಒಂದು ಟಚ್ ಕೊಡೋದಕ್ಕೋಸ್ಕರ. ಸೊ ಯಾವ ಇಂಪಾರ್ಟೆಂಟ್ ಇವೆಂಟ್ಸ್ ಘಟನೆಗಳಾಗಿದ್ದಾವೆ ಇಂಡಿಯಾದಲ್ಲಿ? ಫಾರ್ ಎಕ್ಸಾಂಪಲ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857ರಲ್ಲಿ ಒಂದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಯ್ತು. ಸೊ ಇದೊಂದು ಸಿಗ್ನಿಫಿಕೆಂಟ್ ಇವೆಂಟ್. ಸೊ ಅದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಕೇಳಬಹುದು. ನೆಕ್ಸ್ಟ್, ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಆಯ್ತು, ಅದೊಂದು ಇಂಪಾರ್ಟೆಂಟ್ ಇವೆಂಟ್, ಅದ್ರ ಬಗ್ಗೆ ಕೇಳಬಹುದು. ಅದೇ ತರ ಒಂದು 4 ಇಂಪಾರ್ಟೆಂಟ್ ಚಳವಳಿಗಳಾಯ್ತು. ಸ್ವದೇಶಿ ಮೂವ್ಮೆಂಟ್ ಇರ್ಬೋದು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ಬೋದು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಇರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು. ಸೊ ಈ ತರ ಬೇರೆ ಬೇರೆ ಇವೆಂಟ್ಸ್ ಬಗ್ಗೆ ಅವ್ರು ಕೇಳಬಹುದು. ಇದೇನಾಯ್ತು? ಇವೆಂಟ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್, ಅದೇ ತರ ಪರ್ಸನಾಲಿಟೀಸ್ ಆಮೇಲೆ ಇಶ್ಯೂಸ್ ಬಗ್ಗೆ ಕೇಳಬಹುದು. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಪ್ರೆಸೆಂಟ್ ಮಾಡಿದ್ದೀನಿ ನಾನು. ಸಿಗ್ನಿಫಿಕೆಂಟ್ ಪರ್ಸನಾಲಿಟೀಸ್ ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು. ಆಮೇಲೆ ಪರ್ಸನಾಲಿಟಿ ಅಂತ ಅಂದಾಗ ಬರೀ ಇಂಡಿಯನ್ ಪರ್ಸನಾಲಿಟಿ ಅಲ್ಲ, ಫಾರಿನ್ ಪರ್ಸನಾಲಿಟಿ ಕೂಡ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕರ್ಜನ್ ವೈಸ್ರಾಯ್ ಆಗಿದ್ರು, ದಲ್ಹೌಸಿ, ಯೋ ಹ್ಯೂಮ್, ಯಾರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಬಾಲ್ ಗಂಗಾಧರ್ ತಿಲಕ್. ಸೊ ಇಂಥ ಎಲ್ಲ ಪರ್ಸನಾಲಿಟೀಸ್ ಅವ್ರ ಬಗ್ಗೆ ಕೂಡ ಕ್ವಶನ್ ನ ಕೇಳಬಹುದು ಈ ಪಾರ್ಟ್ ಅಲ್ಲಿ. ನೆಕ್ಸ್ಟ್, ಸಿಗ್ನಿಫಿಕೆಂಟ್ ಇಶ್ಯೂಸ್ ಜಸ್ಟ್ ಒಂದ್ ಎರಡಷ್ಟು ಲಿಸ್ಟ್ ಮಾಡಿದ್ದೀನಿ. ಸೊ ಇದು ತುಂಬಾ ಇಶ್ಯೂಸ್ ಬರುತ್ತೆ. ಸೊ ಕೆಲವೊಂದಿಷ್ಟು ಇಶ್ಯೂ, ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್ ಅವಾರ್ಡ್ ಅಂತ, ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ, ಇದ್ರ ಬಗ್ಗೆ ಎಲ್ಲ ಹಿಸ್ಟ್ರಿ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ, ಬೇಕಾದ್ರೆ ನೋಡಬಹುದು. ಸೊ ಈ ತರ ಇಶ್ಯೂಸ್ ಬಗ್ಗೆ ಕೇಳಬಹುದು. ಇಲ್ಲ ನನಗೆ ಎಲ್ಲ ಕಂಪ್ಲೀಟ್ಲಿ ಇಶ್ಯೂಸ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಒಂದೆರಡು ಜಸ್ಟ್ ಉದಾಹರಣೆ ತಗೊಂಡು ಮೆನ್ಷನ್ ಮಾಡಿದ್ದೀನಿ. ಸೊ ಈ ತರ ಕ್ವಶನ್ಸ್ ನ ಕೂಡ ಕೇಳಬಹುದು. ಸೊ ಸಿಗ್ನಿಫಿಕೆಂಟ್ ಇಶ್ಯೂಸ್ ಅಂದ್ರೆ ಇದಾಯ್ತು, ಪರ್ಸನಾಲಿಟೀಸ್ ಆಯ್ತು, ಇವೆಂಟ್ಸ್ ಆಯ್ತು. ಸೊ ಒಂದು ಎಕ್ಸಾಂಪಲ್ ಕ್ವಶನ್ ಇಲ್ಲಿ ನೋಡಿ. ಇವ್ಯಾಲ್ಯೂಯೇಟ್ ದ ಪಾಲಿಸೀಸ್ ಆಫ್ ಲಾರ್ಡ್ ಕರ್ಜನ್ ಪಾಲಿಸೀಸ್ ಅಂಡ್ ದೇರ್ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ಆನ್ ದ ನ್ಯಾಷನಲ್ ಮೂವ್ಮೆಂಟ್. ಸೊ ಕರ್ಜನ್ ಅವ್ರು ಮಾಡಿರುವಂತ ಪಾಲಿಸಿ ನಮ್ಮ ನ್ಯಾಷನಲ್ ಮೂವ್ಮೆಂಟ್ ಏನಾಯ್ತು ಅದ್ರ ಮೇಲೆ ಯಾವ ತರ ಒಂದು ಎಫೆಕ್ಟ್ ಇತ್ತು ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಸೊ ಇದು ಎಲ್ಲಿ ಫಾಲೋ ಆಗುತ್ತೆ? ನಾವೇ ನೋಡಿದ್ವಲ್ಲ, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಓಕೆ, ಸಿಗ್ನಿಫಿಕೆಂಟ್ ಪರ್ಸನಾಲಿಟೀಸ್, ಆಮೇಲೆ ಅವ್ರು ಏನೇನು ಪಾಲಿಸೀಸ್ ತಗೊಂಡ್ರು ಅದ್ರದ್ದು ಯಾವ ತರ ಇಂಪ್ಯಾಕ್ಟ್ ಇತ್ತು, ಒಂದು ಉದಾಹರಣೆ. ಓಕೆ, ಉದಾಹರಣೆ. ಹೀಗಾಗಿ ನೆಕ್ಸ್ಟ್ ಟೈಮ್ ನಾವು ಹಿಸ್ಟ್ರಿ ಓದುವಾಗ, ಯಾವುದೇ ಒಂದು ಪರ್ಸನಾಲಿಟಿ ಬಗ್ಗೆ ಓದುವಾಗ ನಾವು ಯಾವ ತರ ಫೋಕಸ್ ಮಾಡಬೇಕು, ಯಾವ ತರ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಯಾವ ತರ ನೋಟ್ಸ್ ಮಾಡಬೇಕು ಅನ್ನೋಂಥ ಐಡಿಯಾ ಬರುತ್ತೆ. ಓಕೆ, ಅನ್ನೋಂಥ ಐಡಿಯಾ ಬರುತ್ತೆ. ಮತ್ತೆ ಹಿಸ್ಟ್ರಿಯಲ್ಲಿ ತುಂಬಾ ಜನ ಪರ್ಸನಾಲಿಟೀಸ್ ಬರ್ತಾರೆ. ಪ್ರತಿಯೊಬ್ಬರು ಪರ್ಸನಾಲಿಟೀಸ್ ಇಂಪಾರ್ಟೆಂಟಾ? ಎಲ್ಲ ಪರ್ಸನಾಲಿಟೀಸ್ ಇಂಪಾರ್ಟೆಂಟ್ ಆಗಲ್ಲ. ಸೊ ನೀವು ಪ್ರೀವಿಯಸ್ ಇಯರ್ ಟ್ರೆಂಡ್ ನೋಡಿದಾಗ ಗೊತ್ತಾಗುತ್ತೆ, ಕೆಲವೊಂದಿಷ್ಟು ಪರ್ಸನಾಲಿಟೀಸ್ ಇಂಪಾರ್ಟೆಂಟ್ ಆಗ್ತಾರೆ, ಬೇರೆ ಎಲ್ಲ ಪರ್ಸನಾಲಿಟೀಸ್ ಮೇಲೆ ಅಷ್ಟು UPSC ಫೋಕಸ್ ಮಾಡಲ್ಲ. ಎಸ್ಪೆಷಲಿ ಗಾಂಧೀಜಿ ಅವ್ರು ಬಂದಾಗ ಸೊ ರಿಪೀಟೆಡ್ಲಿ ಅವ್ರ ಬಗ್ಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಗಾಂಧೀಜಿ ಅವ್ರ ಕಾಂಟ್ರಿಬ್ಯೂಷನ್ ಸ್ವಲ್ಪ UPSC ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ತರ ಸ್ವಲ್ಪ ಥಿಂಗ್ಸ್ ನ ಪ್ರಯಾರಿಟೈಸ್ ಮಾಡಿ ಓದ್ಬೇಕಾಗುತ್ತೆ, ಥಿಂಗ್ಸ್ ನ ಪ್ರಯಾರಿಟೈಸ್ ಮಾಡಿ ನಮ್ಮ ನೋಟ್ಸ್ ನ ಕೂಡ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್, the freedom struggle, its various stages and important contributions from different parts of the country. ಇವಾಗ ನಾವು ಪ್ರೀವಿಯಸ್ ಒಂದು ಪಾಯಿಂಟ್ ನೋಡಿದ್ವು, ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ಕೆಲವೊಂದಿಷ್ಟು ಪಾರ್ಟ್ಸ್ ಸೇಮ್ ಅನ್ಸುತ್ತೆ. ಸೊ ಇಲ್ಲಿ ಇಟ್ಸ್ ವೇರಿಯಸ್ ಸ್ಟೇಜಸ್. ಫ್ರೀಡಮ್ ಸ್ಟ್ರಗಲ್, ನಮ್ಗೆ ಸ್ವಾತಂತ್ರ್ಯ ಸಿಗಬೇಕು ಅಂದ್ರೆ ಒಂದೇ ಸತಿ ಫೈಟ್ ಮಾಡಿದಾಗ ಸ್ವಾತಂತ್ರ್ಯ ಸಿಗಲ್ಲ, ಬೇರೆ ಬೇರೆ ಸ್ಟೇಜ್ ಇತ್ತು. 1857ರ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇರ್ಬೋದು, ಮುಂದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಶನ್ ಇರ್ಬೋದು, ಅಥವಾ ಸ್ವದೇಶಿ ಮೂವ್ಮೆಂಟ್ ಇರ್ಬೋದು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇರ್ಬೋದು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಇರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು. ಹೀಗೆಲ್ಲ ಬೇರೆ ಎಲ್ಲ ಚಳವಳಿಗಳು ಆದ್ಮೇಲೆ ಫೈನಲಿ ನಮಗೆ ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್ ಸಿಕ್ತು. ಹೀಗಾಗಿ ಇಟ್ಸ್ ವೇರಿಯಸ್ ಸ್ಟೇಜಸ್. ಸೊ ವೇರಿಯಸ್ ಸ್ಟೇಜಸ್ ಅಲ್ಲಿ ಎಲ್ಲ ಸ್ಟೇಜಸ್ ಬರುತ್ತೆ: ಸ್ವದೇಶಿ ಮೂವ್ಮೆಂಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ನೆಕ್ಸ್ಟ್, ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್.
ಈಗ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಅಂತ ಬಂದಾಗ ಇದಕ್ಕೆ ನಾವು ಯಾವುದೋ ಒಂದು ಬೇರೆ ಆಂಗಲ್ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಟ್ರೈಬಲ್ ಸೆಕ್ಷನ್ ಇಂದ ಯಾವ ತರ ಕಾಂಟ್ರಿಬ್ಯೂಷನ್ ಆಯ್ತು. ಫಾರ್ ಎಕ್ಸಾಂಪಲ್ ಒಂದು ಬಿರ್ಸಾ ಮುಂಡಾ ಅಂತ ಒಂದು ಮುಂಡಾ ರಿಬೇಲಿಯನ್ ಅಂತ ಬರುತ್ತೆ ಹಿಸ್ಟ್ರಿಯಲ್ಲಿ, ಅದ್ರ ಬಗ್ಗೆ ನಾವು ಆಮೇಲೆ ನೋಡ್ಬೋದು. ಸೊ ಅಲ್ಲಿ ಉಲ್ಗುಲನ್, ಸೊ ಇವ್ರದೊಂದು ಕಾಂಟ್ರಿಬ್ಯೂಷನ್ ಇತ್ತು. ಅಂದ್ರೆ ಟ್ರೈಬಲ್ ಜನಾಂಗದ ಕೂಡ ನಮ್ಮ ಫ್ರೀಡಮ್ ಸ್ಟ್ರಗಲ್ ಒಂದು ಕಾಂಟ್ರಿಬ್ಯೂಷನ್ ಇತ್ತು. ಅದೇ ತರ ವುಮೆನ್ ಕಾಂಟ್ರಿಬ್ಯೂಷನ್ ಏನಿತ್ತು, ಹಿಂದೂ ಕಾಂಟ್ರಿಬ್ಯೂಷನ್ ಏನಿತ್ತು, ಮುಸ್ಲಿಂ ಕಾಂಟ್ರಿಬ್ಯೂಷನ್ ಏನಿತ್ತು, ಆಮೇಲೆ ಸಿಖ್ ಕಾಂಟ್ರಿಬ್ಯೂಷನ್ ಏನಿತ್ತು, ಈ ತರ ಬೇರೆ ಬೇರೆ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ನೋಡ್ಬೋದು. ಅದಲ್ಲದೆ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್, ಸೊ ಬೇರೆ ಬೇರೆ ಯಾವ ತರ ಕಾಂಟ್ರಿಬ್ಯೂಟ್ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಅವರು ಯಾವ ತರ ಕಾಂಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಫ್ರೀಡಮ್ ಸ್ಟ್ರಗಲ್ಗೆ, ಸುಭಾಷ್ ಚಂದ್ರ ಬೋಸ್ ಅವ್ರು ಯಾವ ತರ ಕಾಂಟ್ರಿಬ್ಯೂಟ್ ಮಾಡಿದ್ರು, ಭಗತ್ ಸಿಂಗ್ ಅವ್ರು ಯಾವ ತರ ಕಾಂಟ್ರಿಬ್ಯೂಟ್ ಮಾಡಿದ್ರು, ದಾದಾಬಾಯಿ ನವರೋಜಿ ಅವ್ರು ಯಾವ ತರ ಕಾಂಟ್ರಿಬ್ಯೂಟ್ ಮಾಡಿದ್ರು, ಬಾಲ ಗಂಗಾಧರ್ ತಿಲಕ್, ಈ ತರ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್ ಅವ್ರ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನಾವು ಆನ್ಸರ್ ಬರೆಯುವಾಗ ಯಾವಾಗ್ಲೂ ಒಂದು ಡೈವರ್ಸಿಟಿ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಕಾಂಟ್ರಿಬ್ಯೂಟರ್ಸ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ನಾವು ನೆಕ್ಸ್ಟ್ ಉದಾಹರಣೆ ತಗೊಂಡಾಗ ಸ್ವದೇಶಿ ಮೂವ್ಮೆಂಟ್ ಅಂತ ನಾವು ಹಿಸ್ಟ್ರಿಯಲ್ಲಿ ಕಲಿತೀವಿ. ಸೊ ಸ್ವದೇಶಿ ಮೂವ್ಮೆಂಟ್ ಬೇರೆ ಬೇರೆ ಪ್ರದೇಶಗಳನ್ನ ತಗೊಂಡು ಹೋಗಕ್ಕೆ ಯಾರು ಹೆಲ್ಪ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಪಂಜಾಬ್ ತಗೊಂಡು ಹೋಗಕ್ಕೆ ಲಾಲಾ ಲಜಪತ್ ರಾಯ್ ಅವರು ಹೆಲ್ಪ್ ಮಾಡಿದ್ರು, ಆಮೇಲೆ ಅಜಿತ್ ಸಿಂಗ್ ಅವರು ಹೆಲ್ಪ್ ಮಾಡಿದ್ರು. ಈ ತರ ಕೆಲವೊಂದಿಷ್ಟು ಡೈವರ್ಸ್ ಪಾಯಿಂಟ್ಸ್, ಅರೆ ಯಾವ ರೀಜನ್ಗೆ ಯಾರು ಆ ಚಳವಳಿನ ತಗೊಂಡು ಹೋಗಕ್ಕೆ ಸಹಾಯ ಮಾಡಿದ್ರು, ಸೊ ಅವ್ರ ಕಾಂಟ್ರಿಬ್ಯೂಷನ್ ಯಾವ ತರ ಇತ್ತು. ಸೊ ಜಸ್ಟ್ ಒಂದು ಉದಾಹರಣೆ ಅಷ್ಟೇ, ಇದು ಕಂಪ್ಲೀಟ್ ಆನ್ಸರ್ ಅಲ್ಲ, ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲ, ಜಸ್ಟ್ ಉದಾಹರಣೆ. ಅದೇ ತರ ಸ್ವದೇಶಿ ಮೂವ್ಮೆಂಟ್ ನ ಮದ್ರಾಸಿಗೆ ತಗೊಂಡು ಹೋಗೋದಕ್ಕೆ ಸಹಾಯ ಮಾಡಿದವರು ಯಾರು, ಚಿದಂಬರಂ ಪಿಲ್ಲೈ ಅವರು. ಅದೇ ತರ ಡೆಲ್ಲಿಯಲ್ಲಿ ಸ್ವದೇಶಿ ಮೂವ್ಮೆಂಟ್ ನ ಸ್ಪ್ರೆಡ್ ಮಾಡೋದಕ್ಕೆ ಸಹಾಯ ಮಾಡಿದವರು ಯಾರು, ಸೈಯದ್ ಹೈದರ್ ರಾಜಾ, ಸೈಯದ್ ಹೈದರ್ ರಾಜಾ. ಅದೇ ತರ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಗಾಂಧೀಜಿ ಅವರು ದಂಡಿ ಮಾರ್ಚ್ ನ ಲೀಡ್ ಮಾಡಿದ್ರು, ಸಿ ರಾಜಗೋಪಾಲಾಚಾರಿ ಅವರು ವೇದರಣ್ಯಪುರಂ ಮಾರ್ಚ್ ನ ಲೀಡ್ ಮಾಡಿದ್ರು, ಕೆ ಕೇಳಪ್ಪನ್ ಪಯ್ಯನ್ನೂರ್ ಮಾರ್ಚ್ ನ ಲೀಡ್ ಮಾಡಿದ್ರು. ಈ ತರ ಒಂದು ಗೊತ್ತಿರಬೇಕಾಗುತ್ತೆ. ಅದೇ ಟೈಮಲ್ಲಿ ನಮ್ಮ ಆನ್ಸರ್ಸ್ ಅಲ್ಲಿ ಒಂದು ಡೈವರ್ಸಿಟಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ, ಓಕೆ, ಇದು ಬರೀ ಮೇಲೆ ನಾವು ಮೆನ್ಷನ್ ಮಾಡಿರುವಂತ ಪರ್ಸನಾಲಿಟೀಸ್ ಬರೀ ಮೇಲ್ ಆಯ್ತು. ಫಿಮೇಲ್ ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ಫಿಮೇಲ್ ಸ್ಟ್ರಗಲ್ಗೆ, ಸೊ ಆ ತರ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನಾವು ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಸೊ ಇಲ್ಲೊಂದು 2-3 ಎಕ್ಸಾಂಪಲ್ ಲಿಸ್ಟ್ ಮಾಡಿದ್ದೀನಿ. ಆನಿ ಬೆಸೆಂಟ್ ಹೋಮ್ ರೂಲ್ ಲೀಗ್ ಮುಖಾಂತರ ನಮ್ಮ ಫ್ರೀಡಮ್ ಸ್ಟ್ರಗಲ್ಗೆ ಇವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದೇ ತರ ಸರೋಜಿನಿ ನಾಯ್ಡು ಅವರು ದರಸಾನ ಸತ್ಯಾಗ್ರಹದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಈ ಎಕ್ಸಾಂಪಲ್ಸ್ ನಾವು ಕೋಟ್ ಮಾಡಬಹುದು. ರಿವೋಲ್ಟ್ ಆಫ್ 1857 1857ರಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರು ಝಾನ್ಸಿಯಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಈ ತರ ಕಾಂಟ್ರಿಬ್ಯೂಷನ್ಸ್ ಆಫ್ ವುಮೆನ್ ಬಗ್ಗೆ ಈಗ ಬೇರೆ ಬೇರೆ ಎಕ್ಸಾಂಪಲ್ಸ್ ನ ಕೊಡಬಹುದು. ನಾನು ಇಲ್ಲಿ ಒಂದು 2-3 ಎಕ್ಸಾಂಪಲ್ ಅಷ್ಟೇ ತಗೊಂಡಿದ್ದೀನಿ. ನೀವು ಮತ್ತೆ ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಂಡು ಎಕ್ಸಾಮ್ಗೆ ಈ ತರ ನಾವು ನೋಟ್ಸ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬಹುದು. ನೆಕ್ಸ್ಟ್ ಇದು ವುಮೆನ್ ಕಾಂಟ್ರಿಬ್ಯೂಷನ್ ಆಯ್ತು. ಅದೇ ತರ ಮುಸ್ಲಿಂ ಕಾಂಟ್ರಿಬ್ಯೂಷನ್. ಸೊ ಮುಸ್ಲಿಂ ಕಾಂಟ್ರಿಬ್ಯೂಷನ್ ಸ್ವದೇಶಿ ಮೂವ್ಮೆಂಟ್ ಯಾವ ತರ ಇತ್ತು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಯಾವ ತರ ಇತ್ತು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಯಾವ ತರ ಇತ್ತು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ ತರ ಇತ್ತು. ಸೊ ಗೊತ್ತಿರಬೇಕಾಗುತ್ತೆ. ನಾವು ಈ ಎಲ್ಲ ಸಿಲೆಬಸ್ ನ ಪ್ರಿಲಿಮ್ಸ್ ಅಲ್ಲಿ ಓದಿರ್ತೀವಿ. ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಓದಿರ್ತೀವಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬಗ್ಗೆ ಓದಿರ್ತೀವಿ, ಸಿವಿಲ್ ಡಿಸೋಬಿಡಿಯನ್ಸ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಲ್ಲದ್ರ ಬಗ್ಗೆ ಓದಿರ್ತೀವಿ. ಆದ್ರೆ ಮೇನ್ಸ್ ಬಂದಾಗ ಅಲ್ಲಿ ಓದಿರುವಂತ ಕಂಟೆಂಟ್ ನ ನಾವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಯಾವ ತರ ಆರ್ಗನೈಸ್ ಮಾಡ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮೇನ್ಸ್ ಅಲ್ಲಿ ಬರೆಯುವಾಗ ನಾವೆಲ್ಲ ಬೇರೆ ಬೇರೆ ಕಡೆ ಇರುವಂತ ಇನ್ಫಾರ್ಮೇಶನ್ ನ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಆನ್ಸರ್ಸ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಹೀಗಾಗಿ ಸಿಲೆಬಸ್ ಮೆಜಾರಿಟಿ ಆಫ್ ದ ಸಿಲೆಬಸ್ ಫಿಲಿಮ್ಸ್ ಆಮೇಲೆ ಮೇನ್ಸ್ ಸೇಮ್ ಇರುತ್ತೆ. ಆದ್ರೆ ಮೇನ್ಸ್ ಅಲ್ಲಿ ಯಾವ ತರ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೋಬೇಕು ಆ ಆರ್ಟ್ನ ಕಲಿಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ಕಾಂಟ್ರಿಬ್ಯೂಷನ್ ಅಪ್ರೋಚಸ್, ಇದು ಫಿಮೇಲ್ ಕಾಂಟ್ರಿಬ್ಯೂಷನ್ ಆಯ್ತು, ಆಮೇಲೆ ಬೇರೆ ಬೇರೆ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಆಯ್ತು. ಅದಲ್ಲದೆ ಇವಾಗ ನಾವು ಐಡಿಯಾಲಜೀಸ್, ಯಾವ ಐಡಿಯಾಲಜಿ ಇದು, ಕಾಂಗ್ರೆಸ್ ಐಡಿಯಾಲಜಿ ಬೇರೆ ಇತ್ತು, ಕಮ್ಯುನಿಸ್ಟ್ ಲೆಫ್ಟಿಸ್ಟ್ ಅವ್ರದ್ದು ಐಡಿಯಾಲಜಿ ಬೇರೆ ಇತ್ತು, ರೈಟಿಸ್ಟ್ ಐಡಿಯಾಲಜಿ ಬೇರೆ ಇತ್ತು, ರೆವಲ್ಯೂಷನರೀಸ್ ಭಗತ್ ಸಿಂಗ್ ಅವರ ಐಡಿಯಾಲಜಿ ಬೇರೆ ಇತ್ತು, ಸೋಷಿಯಲಿಸ್ಟ್ ಅವರ ಐಡಿಯಾಲಜಿ ಬೇರೆ ಇತ್ತು. ಸೊ ಬೇರೆ ಬೇರೆ ಐಡಿಯಾಲಜಿ ಇದ್ದಂಥವರ ಕಾಂಟ್ರಿಬ್ಯೂಷನ್ ಯಾವ ತರ ಇತ್ತು ನಮ್ಮ ಫ್ರೀಡಮ್ ಸ್ಟ್ರಗಲ್ಗೆ, ಅದು ಆ ತರ ಕೂಡ ಒಂದು ಡೈವರ್ಸ್ ಇನ್ಫಾರ್ಮೇಶನ್ ನಮ್ಮ ಕಡೆ ಇರಬೇಕು. ಯಾಕಂದ್ರೆ UPSC ಅಲ್ಲಿ ಈ ಎಲ್ಲರೂ ಸೇಮ್ ತರ ಆನ್ಸರ್ ಬರೆದ್ರೆ ಒಂದೇನೋ ನಿಮ್ಮ ಆನ್ಸರ್ ಅಲ್ಲಿ ಒಂದು ಭಿನ್ನವಾದಂತ ಏನೋ ಇರಬೇಕು. ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ನ ಕೊಡಬೇಕು ಅಂದ್ರೆ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹೀಗಾಗಿ ಆನ್ಸರ್ಸ್ ನ ಬರೆಯುವಾಗ ಒಂದು ಬೇರೆ ಬೇರೆ ಏನೋ ಡೈವರ್ಸಿಟಿ ನಾವು ಕೊಡಬೇಕಾಗುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಇಲ್ಲಿ. ಸಿನ್ಸ್ ದ ಡಿಕೇಡ್ ಆಫ್ 1920s the national movement acquired various ideological strands and thereby expanded its social base. ಅಂದ್ರೆ ಬೇರೆ ಬೇರೆ ಐಡಿಯಾಲಜೀಸ್ ನಮ್ಮ ನ್ಯಾಷನಲ್ ಮೂವ್ಮೆಂಟ್ಗೆ ಯಾವ ತರ ಕಾಂಟ್ರಿಬ್ಯೂಷನ್ ಮಾಡ್ತು ಅಂತ ಒಂದು 2020 ಅಲ್ಲಿ ಕ್ವಶನ್ ಇದೆ. ಸೊ ಈ ಕ್ವಶನ್ ನಾವು ಈ ಪಾಯಿಂಟ್ಗೆ ಮ್ಯಾಪ್ ಮಾಡಬಹುದು. ಇದೇನು ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದಾರೋ ಈ ಪಾಯಿಂಟ್ಗೆ ಮ್ಯಾಪ್ ಮಾಡಬಹುದು. ನೆಕ್ಸ್ಟ್, ಪೋಸ್ಟ್ ಇಂಡಿಪೆಂಡೆನ್ಸ್ ಕನ್ಸಾಲಿಡೇಷನ್ ಅಂಡ್ ರಿಆರ್ಗನೈಸೇಷನ್ ವಿದಿನ್ ದ ಕಂಟ್ರಿ. ಸೊ ಕನ್ಸಾಲಿಡೇಷನ್ ಅಂದ್ರೆ ಇಂಡಿಪೆಂಡೆನ್ಸ್ ಆದ್ಮೇಲೆ ನಮ್ಮ ದೇಶದಲ್ಲಿ ಒಂದು ಕನ್ಸಾಲಿಡೇಟ್ ಮಾಡುವಂತ ಎಕ್ಸರ್ಸೈಸ್ ಏನಾಯ್ತು, ಆಮೇಲೆ ರಿಆರ್ಗನೈಸೇಷನ್ ಏನಾಯ್ತು. ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಷ್ಟೇ. ಫಾರ್ಮೇಶನ್ ಆಫ್ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್. ಸೊ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಆಂಧ್ರ ಪ್ರದೇಶ ಭಾಷೆ ಆಧಾರದ ಮೇಲೆ ನಾವು ಒಂದು ಸ್ಟೇಟ್ ನ ಸೆಪರೇಟ್ ಸ್ಟೇಟ್ ನ ಕ್ರಿಯೇಟ್ ಮಾಡಿದ್ವಿ ಇವಾಗ 1953 ಅಲ್ಲಿ. ಇದೆಲ್ಲಿ ಬರುತ್ತೆ ಅಂದ್ರೆ ರಿಆರ್ಗನೈಸೇಷನ್. ಸೊ ಪೋಸ್ಟ್ ಇಂಡಿಪೆಂಡೆನ್ಸ್ ರಿಆರ್ಗನೈಸೇಷನ್ ಒಂದು ಎಕ್ಸಾಂಪಲ್ ಇದು.
ಅದೇ ತರ ರಿಆರ್ಗನೈಸೇಷನ್ ಆಕ್ಟ್ 1956 ಪ್ರಕಾರ ಎಲ್ಲ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ಕ್ರಿಯೇಟ್ ಆಯ್ತು. ಎಲ್ಲದ್ರ ಬಗ್ಗೆ ಡೀಟೇಲ್ ಬೇಡ, ಅಟ್ಲೀಸ್ಟ್ ಒಂದು ಐಡಿಯಾ ಇರಲಿ ರಿಆರ್ಗನೈಸೇಷನ್ ಅಂದ್ರೆ ಏನು. ಓಕೆ, ಸೊ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಒಂದು ರಿಆರ್ಗನೈಸೇಷನ್ ಆಯ್ತು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ರಿಆರ್ಗನೈಸೇಷನ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ರಿಆರ್ಗನೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಈ ರಿಆರ್ಗನೈಸೇಷನ್ ಆದ್ಮೇಲೆ UPSC ಏನ್ ಫೋಕಸ್ ಮಾಡುತ್ತೆ ಅಂದ್ರೆ ರಿಆರ್ಗನೈಸೇಷನ್ ಮಾಡದಾದ್ಮೇಲೆ ನಮ್ಮ ಇಂಡಿಯಾ ಯೂನಿಟಿ ಮೇಲೆ ಯಾವ ತರ ಎಫೆಕ್ಟ್ ಆಯ್ತು, ಪಾಸಿಟಿವ್ ಆಯ್ತಾ ನೆಗೆಟಿವ್ ಆಯ್ತಾ, ಸೊ ರೀಜನಲಿಸಮ್ ಜಾಸ್ತಿ ಆಯ್ತಾ ಅಥವಾ ಕಡಿಮೆ ಆಯ್ತಾ, ಈ ತರ ಕೆಲವೊಂದಿಷ್ಟು ನಾವು ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಅದೇ ತರ ಇಂಪ್ಯಾಕ್ಟ್ ಆಫ್ ಫಾರ್ಮೇಶನ್ ಆಫ್ ಸ್ಟೇಟ್ಸ್ ಆನ್ ಎಕನಾಮಿ. ಸೊ ನೀವು ಹೊಸ ಸ್ಟೇಟ್ಸ್ ಗಳನ್ನ ಏನ್ ಫಾರ್ಮೇಶನ್ ಮಾಡಿದ್ರು ರಿಆರ್ಗನೈಸೇಷನ್ ಮುಖಾಂತರ, ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಒಳ್ಳೇದಾಯ್ತಾ ಅಥವಾ ಕೆಟ್ಟದ್ದಾಯ್ತಾ, ಆ ತರ ಕ್ವಶನ್ಸ್ ಕೇಳ್ತಾರೆ. ಸೊ ಆ ತರ ಕ್ವಶನ್ ಕೇಳುವಾಗ ನಾವು GDP ಮುಖಾಂತರ ಅಥವಾ ಎಜುಕೇಶನ್ ಲೆವೆಲ್ ಮುಖಾಂತರ ಅಥವಾ ಬಡತನ ನಿರ್ಮೂಲನೆ ಈ ತರ ನಾವು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಓಕೆ, ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ಯಾವ ತರ ಆನ್ಸರ್ಸ್ ಬರೀಬೇಕು, ಯಾವ ಕ್ವಶನ್ಗೆ ಯಾವ ತರ ಇಂಟ್ರಡಕ್ಷನ್ ಇರಬೇಕು, ಯಾವ ತರ ಕನ್ಕ್ಲೂಷನ್ ಇರಬೇಕು, ಯಾವ ತರ ಬಾಡಿ ಸ್ಟ್ರಕ್ಚರ್ ಆಗಬೇಕು, ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಷನ್ ಆಮೇಲೆ ಮಾಡೋಣ. ಜಸ್ಟ್ ಒಂದು ಐಡಿಯಾ ಇದು. ಓಕೆ, ಈ ತರ ಕ್ವಶನ್ ಕೇಳಿದಾಗ ನಮ್ ಜನರಲ್ ನಮ್ ಕಂಟೆಂಟ್ ಅಥವಾ ನಮ್ ನೋಟ್ಸ್ ಯಾವ ತರ ಬಿಲ್ಡ್ ಆಗಬೇಕು ಅನ್ನೋದಕ್ಕೆ ಜಸ್ಟ್ ಎಕ್ಸಾಂಪಲ್. ಸೊ ಇಲ್ಲೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ. ಡಿಸ್ಕಸ್ ವೆದರ್ ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ಸ್ ಇನ್ ರೀಸೆಂಟ್ ಟೈಮ್ಸ್ ಈಸ್ ಬೆನಿಫಿಷಿಯಲ್ ಆರ್ ನಾಟ್ ಫಾರ್ ದ ಎಕನಾಮಿ ಆಫ್ ಇಂಡಿಯಾ. 2018 ಬಂದಿರುವಂತ UPSC ಮೇನ್ಸ್ ಅಲ್ಲಿ ಈ ಕ್ವಶನ್. ಅಂದ್ರೆ ಹೊಸ ಸ್ಟೇಟ್ಸ್ ಏನ್ ಫಾರ್ಮೇಶನ್ ಮಾಡಿದೀವೋ, ಸೊ ಅದು ಹೊಸ ಸ್ಟೇಟ್ ಫಾರ್ಮೇಶನ್ ಆಗಿರುವಂತ ಸ್ಟೇಟ್ಸ್ ಗಳ ಆರ್ಥಿಕ ಪರಿಸ್ಥಿತಿಗೆ ನೆರವಾಗಿದೆಯಾ ಇಲ್ಲ, ಆ ಕ್ವಶನ್ ಕೇಳಿದ್ದಾರೆ. ಓಕೆ, ಆ ಕ್ವಶನ್ ಕೇಳಿದ್ರೆ ಇದಕ್ಕೆ ಯಾವ ತರ ಆನ್ಸರ್ ಮಾಡಬೇಕು ಎಲ್ಲ ಮುಂದೆ ನೋಡೋಣ. ಇವಾಗ ಜಸ್ಟ್ ಸಿಲೆಬಸ್ ಜೊತೆ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಹಿಸ್ಟ್ರಿ ಆಫ್ ದ ವರ್ಲ್ಡ್ ವಿಲ್ ಇನ್ಕ್ಲೂಡ್ ಇವೆಂಟ್ಸ್ ಫ್ರಮ್ ದ 18th century such as industrial revolution, world wars, redrawing of national boundaries, colonization, decolonization, political philosophies like communism, socialism, capitalism, etc. their forms and effect on the society. ಫಸ್ಟ್ ರೌಂಡ್ ಅಲ್ಲಿ ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು. ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಮೇಲೆ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಬರುತ್ತೆ. ಹಾಗಂದ್ರೆ ಏನು, ಎಲ್ಲಿ ಶುರು ಆಯ್ತು, ಅದರಿಂದ ಯಾವ ತರ ಇಂಪ್ಯಾಕ್ಟ್ ಆಯ್ತು, ಪಾಸಿಟಿವ್ ಆಯ್ತಾ ನೆಗೆಟಿವ್ ಆಯ್ತಾ. ಅದೇ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು, ಎಲ್ಲಿ ಶುರು ಆಯ್ತು, ಅದು ಇಂಪ್ಯಾಕ್ಟ್ ಏನಾಯ್ತು, ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ವರ್ಲ್ಡ್ ವಾರ್ಸ್. ಸೊ ನಮ್ಗೆ ಗೊತ್ತು ಎರಡು ಇಂಪಾರ್ಟೆಂಟ್ ವರ್ಲ್ಡ್ ವಾರ್ಸ್ ನಡೆದು ಅಂತ, ಒಂದು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಸೊ ಇಲ್ಲಿ ನಾವು ಕ್ವಶನ್ ಕೇಳಬೇಕಾಗುತ್ತೆ, ವರ್ಲ್ಡ್ ವಾರ್ಸ್ ಯಾರ ಮಧ್ಯದಲ್ಲಿ ನಡೀತು, ಯಾವ ದೇಶಗಳ ಮಧ್ಯದಲ್ಲಿ ನಡೀತು, ವರ್ಲ್ಡ್ ವಾರ್ ಶುರು ಆಗೋದಕ್ಕೆ ಕಾರಣ ಏನು, ಅದು ಯಾವ ತರ ಎಂಡ್ ಆಯ್ತು. ಸೊ ಈ ತರ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಮೇಲೆ ಫೋಕಸ್ ಮಾಡಿ ನಾನು ನೋಟ್ಸ್ ರೆಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೀಡ್ರಾಯಿಂಗ್ ಆಫ್ ನ್ಯಾಷನಲ್ ಬೌಂಡ್ರೀಸ್. ಇವಾಗ ಫಾರ್ ಎಕ್ಸಾಂಪಲ್ ರೆಡ್ ಕ್ಲಿಫ್ ಲೈನ್ ಎಲ್ಲಿ ಬರುತ್ತೆ, ಇಂಡಿಯಾ ಆಮೇಲೆ ಪಾಕಿಸ್ತಾನ ಮಧ್ಯದಲ್ಲಿ ಬರುತ್ತೆ. ಸೊ ಇದು ನ್ಯಾಷನಲ್ ಬೌಂಡ್ರೀಸ್ ನ ರೀಡ್ರಾ ಮಾಡುವಂತ ಒಂದು ನಿಟ್ಟಿನಲ್ಲಿ ಬಂದಿರುವಂತ ಒಂದು ಕಾನ್ಸೆಪ್ಟ್. ಜಸ್ಟ್ ಒಂದೆರಡು ಎಕ್ಸಾಂಪಲ್ ಯೂಸ್ ಮಾಡಿದೀವಿ. ಓಕೆ, ಈ ತರ ಎಕ್ಸಾಂಪಲ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೊಲೊನೈಸೇಷನ್ ಅಂದ್ರೆ ಏನು, ಕೊಲೊನೈಸೇಷನ್ ಅಂದ್ರೆ ಏನು, ಬೇರೆ ಬೇರೆ ತರ ಕೊಲೊನೈಸೇಷನ್ ಎಲ್ಲೆಲ್ಲ ಆಗಿದೆ ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕಾಗುತ್ತೆ. ನೆಕ್ಸ್ಟ್ ಡಿಕೊಲೊನೈಸೇಷನ್ ಅಂದ್ರೆ ಏನು, ಆ ಟಾಪಿಕ್ ಬಗ್ಗೆ ಒಂದು ಐಡಿಯಾ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪೊಲಿಟಿಕಲ್ ಫಿಲಾಸಫೀಸ್. ಈ ಬೇರೆ ಬೇರೆ ಫಿಲಾಸಫೀಸ್ ಬರುತ್ತೆ, ಕಮ್ಯುನಿಸಮ್, ಕ್ಯಾಪಿಟಲಿಸಮ್, ಸೋಷಿಯಲಿಸಮ್. ಸೊ ಮೂರು ಮಧ್ಯದಲ್ಲಿ ಡಿಫ್ರೆನ್ಸ್ ಏನು, ಕಮ್ಯುನಿಸಮ್ ಅಂದ್ರೆ ಏನು, ಕ್ಯಾಪಿಟಲಿಸಮ್ ಅಂದ್ರೆ ಏನು, ಸೋಷಿಯಲಿಸಮ್ ಅಂದ್ರೆ ಏನು, ಒಂದು ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ನಾಲೆಜ್ ಇರಬೇಕು. ಸೊ ಕಮ್ಯುನಿಸಮ್ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಫ್ಯಾಕ್ಟರಿ ಇದ್ರೆ ಅದು ಕಂಪ್ಲೀಟ್ಲಿ ಗೌರ್ಮೆಂಟ್ ಓನ್ಡ್ ಇರಬೇಕು, ಅದು ಕಮ್ಯುನಿಸಮ್ ಹೇಳುತ್ತೆ. ಅದೇ ಕ್ಯಾಪಿಟಲಿಸಮ್ ಏನ್ ಹೇಳುತ್ತೆ, ಕಂಪ್ಲೀಟ್ ಆಗಿ ಪ್ರೈವೇಟ್ ಓನ್ಡ್ ಇರಬೇಕು, ಗೌರ್ಮೆಂಟ್ ಓನ್ಡ್ ಇರಬಾರ್ದು, ಅದು ಕ್ಯಾಪಿಟಲಿಸಮ್. ಸೋಷಿಯಲಿಸಮ್ ಅಂದ್ರೆ ಟು ಸಮ್ ಎಕ್ಸ್ಟೆಂಟ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ, ಆಮೇಲೆ ಕೆಲವೊಂದಿಷ್ಟು ಪ್ರೈವೇಟ್ ಕಂಟ್ರೋಲ್ ಅಲ್ಲಿ, ಸೋಷಿಯಲಿಸಮ್. ಸೊ ಈ ತರ ಒಂದು ಬ್ರಾಡರ್ ಪಿಕ್ಚರ್ ಇರಬೇಕು. ಫಸ್ಟ್ ಈ ಬ್ರಾಡರ್ ಪಿಕ್ಚರ್ ಅಲ್ಲಿ ನಾವು ಸಿಲೆಬಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆಕ್ಸ್ಟ್ ಮೈನ್ಯೂಟ್ ಡೀಟೇಲ್ಸ್ ನ ಫೈಂಡ್ ಮಾಡ್ತಾ ಹೋಗ್ಬೇಕು. ಓಕೆ, ಯಾಕಂದ್ರೆ ಫಸ್ಟ್ ಇನ್ಸ್ಟೆಂಟ್ ಅಲ್ಲಿ ನಾವು ಡೆಪ್ತ್ ಅಲ್ಲಿ ಹೋದ್ರೆ ಸಿಲೆಬಸ್ ನ ಅರ್ಥ ಮಾಡ್ಕೋಕ್ಕಾಗಲ್ಲ. ಸೊ ಫಸ್ಟ್ ರೌಂಡ್ ಅಲ್ಲಿ ಏನಂದ್ರೆ ಸೂಪರ್ಫಿಷಿಯಲ್ ಸಿಲೆಬಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಅದು ಡೆಪ್ತ್ ಹೋಗ್ತಾ ಹೋದಂಗೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿ. To what extent Germany can be held responsible for causing the 2 world wars? Discuss critically. ಸೊ 2 ವರ್ಲ್ಡ್ ವಾರ್ ಆಗೋದಕ್ಕೆ ಜರ್ಮನಿ ಯಾವ ತರ ರೆಸ್ಪಾನ್ಸಿಬಲ್ ಆಗಿತ್ತು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಒಂದು ಕ್ವಶನ್ ಇದೆ. ಓಕೆ, ಸೊ ಈ ಕ್ವಶನ್ ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಓದುವಾಗ ಯಾವ ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಬೇಕು, ಯಾವ ತರ ಪಾಯಿಂಟ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ. ಸೊ ಇದು ಕನೆಕ್ಟ್ ಎಲ್ಲ ಆಗುತ್ತೆ, ವರ್ಲ್ಡ್ ವಾರ್ಸ್ ಕನೆಕ್ಟ್ ಆಗುತ್ತೆ. ವರ್ಲ್ಡ್ ವಾರ್ಸ್ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಸೊ ಇಂಡಿಯನ್ ಸೊಸೈಟಿ ಅಂತಂದ್ರೆ ಏನು, ಒಂದು ಬ್ರಾಡರ್ ಪಿಕ್ಚರ್ ನೋಡೋಣ. ನಮ್ಮ ಇಂಡಿಯಾದಲ್ಲಿ ಏನಿದೆ, ಫ್ಯಾಮಿಲಿ ಸಿಸ್ಟಮ್ ಇದೆ. ನೆಕ್ಸ್ಟ್ ಕಾಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಇದೆ, ರಿಲಿಜನ್ ಅಂತ ಕಾನ್ಸೆಪ್ಟ್ ಇದೆ, ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಇದೆ. ಸೊ ಎಜುಕೇಶನ್ ಲೆವೆಲ್ ಎಷ್ಟಿದೆ, ಓದೋರು ಇದಾರ ಅಥವಾ ಇಲ್ಲಿಟ್ರೇಟ್ಸ್ ಜಾಸ್ತಿ ಇದಾರ. ಸೊ ಎಂಪ್ಲಾಯ್ಮೆಂಟ್, ಸೊ ಯಾವ ತರ ಉದ್ಯೋಗದಲ್ಲಿ ಇಂಡಿಯನ್ಸ್ ಎಲ್ಲ ತೊಡಗಿದ್ದಾರೆ. ಸೊ ಪೊಲಿಟಿಕಲ್, ಸೊ ಯಾವ ತರ ಪೊಲಿಟಿಕಲ್ ಐಡಿಯಾಲಜೀಸ್ ಇಂಡಿಯಾದಲ್ಲಿ ಇದೆ, ರೈಟ್ ಇದೆಯಾ, ಲೆಫ್ಟ್ ಇದೆಯಾ, ಸೆಂಟರ್ ಇದೆಯಾ.
ನೆಕ್ಸ್ಟ್ ಜಾಗ್ರಫಿಕಲ್ ಡೈವರ್ಸಿಟಿ. ಸೊ ಎಲ್ಲಾ ಕಡೆ ಒಂದೇ ತರ ಜಾಗ್ರಫಿ ಇದೆಯಾ, ಬೇರೆ ಬೇರೆ ತರ ಇದೆಯಾ, ಕೆಲವೊಂದ್ ಕಡೆ ಪ್ಲೇನ್ ಇದೆ, ಕೆಲವೊಂದ್ ಕಡೆ ಮೌಂಟನ್ಸ್ ಇದೆ. ಸೊ ಈ ತರ ಎಲ್ಲ ಡೈವರ್ಸಿಟಿ ಇದೆ. ಈ ತರ ಎಲ್ಲ ಡೈವರ್ಸಿಟಿ ಇದೆ. ಸೊ ಡೈವರ್ಸಿಟಿ ಆಫ್ ಇಂಡಿಯಾ. ಸೊ ಜಸ್ಟ್ ಇದ್ರ ಮೇಲೆ ನಾವು ಹೋಗ್ತಾ ಹೋಗ್ತಾ ಯಾವ ತರ ನೋಟ್ಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆದ್ರೆ ಜಸ್ಟ್ ಒಂದು ಕ್ವಶನ್ ನೋಡಿ 2019 ಅಲ್ಲಿ ಏನಂದ್ರೆ, ವಾಟ್ ಮೇಕ್ಸ್ ಇಂಡಿಯನ್ ಸೊಸೈಟಿ ಯುನಿಕ್ ಇನ್ ಸಸ್ಟೈನಿಂಗ್ ಇಟ್ಸ್ ಕಲ್ಚರ್. ಓಕೆ, ಡಿಸ್ಕಸ್. ಸೊ ಈ ನಮ್ಮ ಕಲ್ಚರ್ನ ಹಾಗೆ ನಾವು ಸಸ್ಟೈನ್ ಮಾಡ್ತಾ ಇದೀವಲ್ಲ, ಹೀಗಾಗಿ ಸಸ್ಟೈನ್ ಮಾಡೋದಕ್ಕೆ ಇಂಡಿಯನ್ ಸೊಸೈಟಿಯಲ್ಲಿ ಇರುವಂತಹ ಫೀಚರ್ಸ್ ಏನು. ಸೊ ಈ ಕ್ವಶನ್ಗೆ ನಾವು ಯಾವ ತರ ಆನ್ಸರ್ ಮಾಡಬೇಕು ಮುಂದೆ ನೋಡೋಣ. ಅದ್ರಲ್ಲಿ ಕಾನ್ಸೆಪ್ಟ್ಸ್ ಯಾವ ಬರುತ್ತೆ ಜಸ್ಟ್ ಒಂದು ಕಣ್ಣು ಹಾಸಿದ್ವಿ. ಓಕೆ, ಇವೆಲ್ಲ ಇಂಡಿಯನ್ ಸೊಸೈಟಿಯಲ್ಲಿ ಬರುವಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್. ನೆಕ್ಸ್ಟ್, ರೋಲ್ ಆಫ್ ವುಮೆನ್ ಅಂಡ್ ವುಮೆನ್ಸ್ ಆರ್ಗನೈಸೇಷನ್, ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್, ಪವರ್ಟಿ ಅಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್. ಸೊ ಈ ಟಾಪಿಕ್ ಅಲ್ಲಿ ಏನ್ ಬರುತ್ತೆ, ರೋಲ್ ಆಫ್ ವುಮೆನ್. ಸೊ ಮಹಿಳೆಯರ ಒಂದು ಪಾತ್ರ ಎಲ್ಲಿ ಬರುತ್ತೆ, ಫ್ಯಾಮಿಲಿಯಲ್ಲಿ. ಸೊ ಫ್ಯಾಮಿಲಿಯಲ್ಲಿ ತಾಯಿಯ ರೋಲ್ ಪ್ಲೇ ಮಾಡ್ತಾರೆ, ಸಿಸ್ಟರ್ ರೋಲ್ ಪ್ಲೇ ಮಾಡ್ತಾರೆ, ಡಾಟರ್ ರೋಲ್ ಪ್ಲೇ ಮಾಡ್ತಾರೆ, ವೈಫ್ ರೋಲ್ ಪ್ಲೇ ಮಾಡ್ತಾರೆ. ಸೊ ಇಲ್ಲಿ ಬೇರೆ ಬೇರೆ ರೋಲ್ ಪ್ಲೇ ಯಾವ ತರ ಮಾಡ್ತಾರೆ, ಅವ್ರ ಜವಾಬ್ದಾರಿಗಳು ಏನಿರುತ್ತೆ ಅದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಇಂಪ್ಯಾಕ್ಟ್ ಆಫ್ ಎಜುಕೇಶನ್ ಅಂಡ್ ನ್ಯೂಟ್ರಿಷನ್ ಆನ್ ಚಿಲ್ಡ್ರನ್. ಇವಾಗ ಒಬ್ಬ ತಾಯಿಯ ಹೆಲ್ತ್ ಯಾವ ತರ ಇರುತ್ತೋ ಅದ್ರ ಮೇಲೆ ಅವ್ರ ಮಕ್ಕಳ ಹೆಲ್ತ್ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಹೀಗಾಗಿ ಅವ್ರ ಎಜುಕೇಶನ್ ಲೆವೆಲ್ ಏನಿರುತ್ತೋ ಅದ್ರ ಮೇಲೆ ನೆಕ್ಸ್ಟ್ ಅವ್ರ ಮಕ್ಕಳ ಭವಿಷ್ಯ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕು. ಪಾಲಿಟಿಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅವ್ರದ್ದು ಯಾವ ತರ ರೋಲ್ ಪ್ಲೇ ಮಾಡಿದ್ದಾರೆ, ಯಾವುದೋ ಒಂದು ಎಕ್ಸಾಂಪಲ್ ನಾವು ಸರೋಜಿನಿ ನಾಯ್ಡು ಅವ್ರು ತಗೋಬಹುದು, ಅಥವಾ ಇಂದಿರಾ ಗಾಂಧಿ ಅವ್ರ ಎಕ್ಸಾಂಪಲ್ ನ ತಗೋಬಹುದು. ಜುಡಿಷಿಯರಿಯಲ್ಲಿ ಓಕೆ, ಸೊ ನಾವು ಜಡ್ಜಸ್ ಅಲ್ಲೆಲ್ಲ ಬರೀ ಮೇಲ್ ಅಷ್ಟೇ ಅಲ್ಲ, ಫಿಮೇಲ್ಸು ಜಡ್ಜಸ್ ಇರಬೇಕಾಗುತ್ತೆ. ಇದ್ದಾಗ ನಾವು ಜೆಂಡರ್ ಜಸ್ಟಿಸ್ ನ ಎನ್ಶೂರ್ ಮಾಡ್ಬೋದು. ಈ ತರ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ನ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಇಂತಹ ಟಾಪಿಕ್ ವುಮೆನ್ ಬಗ್ಗೆ ನಾವು ಏನೋ ಡಿಸ್ಕಷನ್ ಮಾಡುವಾಗ ಕೆಲವೊಂದಿಷ್ಟು ವುಮೆನ್ ರಿಲೇಟೆಡ್ ಡೇಟಾ ಬೇಕಾಗುತ್ತೆ. ಜಸ್ಟ್ ಒಂದು ಎಕ್ಸಾಂಪಲ್, ಸೆಕ್ಸ್ ರೇಷಿಯೋ. ಓಕೆ, ಅಂದ್ರೆ 1000 ಜನ ಮೇಲ್ಸ್ಗೆ ಎಷ್ಟು ಜನ ಫಿಮೇಲ್ಸ್ ಇದ್ದಾರೆ ಆ ರೇಷಿಯೋ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ 2011 ಸೆನ್ಸಸ್ ಪ್ರಕಾರ ಎಷ್ಟಿದ್ದಾರೆ ಒಂದು ಐಡಿಯಾ ಇರಬೇಕಾಗುತ್ತೆ. ಅದೇ ತರ ಯಾವ ಸ್ಟೇಟ್ ಅಲ್ಲಿ ಸೆಕ್ಸ್ ರೇಷಿಯೋ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಸ್ಟೇಟ್ಸ್ ಯಾವುದು, ಯಾವ ವರ್ಸ್ಟ್ ಪರ್ಫಾರ್ಮ್ ಮಾಡುತ್ತೆ ಅದ್ರ ಬಗ್ಗೆ ಕೂಡ ಒಂದು ಐಡಿಯಾ ಇರಬೇಕಾಗುತ್ತೆ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಇದಲ್ಲದೆ ಮತ್ತೆ ತುಂಬಾ ಬೇರೆ ಬೇರೆ ವ್ಯಾಲ್ಯೂಸ್ ನಮ್ಮ ಕಡೆ ಇರಬೇಕಾಗುತ್ತೆ. ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟು, ಎಜುಕೇಶನ್ ಲೆವೆಲ್, ಈ ತರ ಎಲ್ಲ ಬೇರೆ ಬೇರೆ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ. ಆದ್ರೆ ಜಸ್ಟ್ ಒಂದು ಐಡಿಯಾ ಇದು. ಸೊ ವುಮೆನ್ ಅಂತ ಬಂದಾಗ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನಿರಬೇಕು. ನೆಕ್ಸ್ಟ್, ರೋಲ್ ಆಫ್ ವುಮೆನ್ಸ್ ಆರ್ಗನೈಸೇಷನ್. ಸೊ ತುಂಬಾ ಆರ್ಗನೈಸೇಷನ್ ಬರುತ್ತೆ, ವುಮೆನ್ಸ್ ರಿಲೇಟೆಡ್ ತುಂಬಾ ಆರ್ಗನೈಸೇಷನ್ ಬರುತ್ತೆ. ಒಂದೆರಡು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ನೀವು ನ್ಯೂಸ್ ಪೇಪರ್ ಏನೋ ಓದುವಾಗ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಬರುತ್ತೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ. ಸೊ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳೆಯರ ಕಲ್ಯಾಣಕ್ಕೋಸ್ಕರ ಯಾವ ತರ ಕೆಲಸ ಮಾಡುತ್ತೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಯಾವ ತರ ಕೆಲಸ ಮಾಡುತ್ತೆ. ಸೊ ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕಾಗುತ್ತೆ. ಓಕೆ, ಐಡಿಯಾ ಇರಬೇಕಾಗುತ್ತೆ. ನೆಕ್ಸ್ಟ್, ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್. ಸೊ ಪಾಪ್ಯುಲೇಷನ್ ಅಂತ ತಗೊಂಡಾಗ ಅಲ್ಲಿ ಬೇರೆ ಬೇರೆ ಇಶ್ಯೂಸ್ ಬರುತ್ತೆ. ಫರ್ಟಿಲಿಟಿ ರೇಟ್ ಅಂತ, ಸೊ ಅದ್ರ ಬಗ್ಗೆ ಮತ್ತೆ ಮುಂದೆ ನೋಡೋಣ. ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆದ್ರೆ ಸೊ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಗೊತ್ತಿರಬೇಕು. ಶೆಲ್ಟರ್ ಇಶ್ಯೂ. ಸೊ ತುಂಬಾ ಜನ ಜಾಸ್ತಿ ಆದ್ರೆ ಇರೋದಕ್ಕೆ ಮನೆ ಪ್ರಾಬ್ಲಮ್. ನೆಕ್ಸ್ಟ್, ಎಜುಕೇಶನ್ ಇಶ್ಯೂ. ಜಾಸ್ತಿ ಪಾಪ್ಯುಲೇಷನ್ ಆದ್ರೆ ಎಲ್ರಿಗೂ ಪ್ರಾಪರ್ ಎಜುಕೇಶನ್, ಎಲ್ರಿಗೂ ಒಳ್ಳೆ ಎಜುಕೇಶನ್ ಕೊಡ್ಸಕ್ಕಾಗಲ್ಲ. ಸೊ ಅದರಿಂದ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ಇಶ್ಯೂ. ಓಕೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಕಡಿಮೆ ಆಗುತ್ತೆ ಜಾಸ್ತಿ ಪಾಪ್ಯುಲೇಷನ್ ಆದಂಗೆಲ್ಲ. ಸೊ ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ. ಸೊ ಅದ್ರ ಯಾವ ತರ ಅಡ್ರೆಸ್ ಮಾಡ್ಬೋದು, ಇಂಥದ್ರ ಬಗ್ಗೆ ಎಲ್ಲ ಈ ಟಾಪಿಕ್ ಅಲ್ಲಿ ನಾವು ನೋಡ್ತೀವಿ. ಪವರ್ಟಿ ಅಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್. ಸೊ ಫಸ್ಟ್ ಪವರ್ಟಿ, ಬಡತನ ಅಂದ್ರೆ ಏನು. ಸೊ ಬಡತನ ನಾವು ಯಾವ ತರ ಮೆಜರ್ ಮಾಡ್ತೀವಿ. ಓಕೆ, ಜನರಲಿ ಬಡತನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ. ಅದು ಯಾವ್ದು ಅಂದ್ರೆ ವರ್ಲ್ಡ್ ಬ್ಯಾಂಕ್. ಸೊ ನಾವು ನ್ಯೂಸ್ ಪೇಪರ್ ಎಲ್ಲ ಓದುವಾಗ ಕೆಲವೊಂದಿಷ್ಟು ಕಮಿಟಿ ಬಗ್ಗೆ ಮೆನ್ಷನ್ ಆಗುತ್ತೆ, ರಂಗರಾಜನ್ ಕಮಿಟಿ, ತೆಂಡೂಲ್ಕರ್ ಕಮಿಟಿ ಅಂತ. ಸೊ ಎಲ್ಲ ಬಡತನ ಬಗ್ಗೆ ಏನ್ ಹೇಳುತ್ತೆ, ಓಕೆ, ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ನಮ್ ಗೌರ್ಮೆಂಟ್ ಬೇರೆ ಬೇರೆ ಸ್ಕೀಮ್ಸ್ ಆಮೇಲೆ ಪಾಲಿಸೀಸ್ ನ ತಗೊಂಡ್ಬರ್ತಾ ಇರುತ್ತೆ ಬಡತನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಅಥವಾ ಬಡವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಒಂದು ಉದಾಹರಣೆಗೆ ಮನರೇಗಾ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಓಕೆ, ಸೊ ಏನೋ ಉದ್ಯೋಗ ಅವಕಾಶ ಕೊಡುವಂತ ಒಂದು ಸ್ಕೀಮು. ನೆಕ್ಸ್ಟ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಸೊ ಇದ್ರ ಮುಖಾಂತರ ನಾವು ಪ್ರತಿ ತಿಂಗಳು ಏನು ರೇಷನ್ ಅಂಗಡಿಲಿ ಅಕ್ಕಿ ಆಮೇಲೆ ಗೋಧಿ ಸಿಗುತ್ತೋ ಅದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಗೋಸ್ಕರ. ಇದ್ರ ಗೌರ್ಮೆಂಟ್ ಕೆಲವೊಂದಿಷ್ಟು ಪಾಲಿಸೀಸ್ ಏನು ತಗೊಂಬಂದಿರ್ತಾರೋ ಡೆವಲಪ್ಮೆಂಟ್ಗೋಸ್ಕರ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಅರ್ಬನೈಸೇಷನ್ ದೇರ್ ಪ್ರಾಬ್ಲಮ್ಸ್ ಅಂಡ್ ರೆಮಿಡೀಸ್. ಸೊ ಅರ್ಬನ್ ಏರಿಯಾದಲ್ಲಿ ಜನರಲಿ ಫೇಸ್ ಆಗುವಂತ ಪ್ರಾಬ್ಲಮ್ ಏನು, ಒಂದು ಪೊಲ್ಯೂಷನ್. ಸೊ ಅದು ಏರ್ ಪೊಲ್ಯೂಷನ್ ಇರ್ಬೋದು, ಅಥವಾ ವಾಟರ್ ಪೊಲ್ಯೂಷನ್ ಇರ್ಬೋದು, ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಅವು ಯಾವ್ಯಾವ ಸಮಸ್ಯೆಗಳಿದೆ, ಸೊ ಅದಕ್ಕೆ ಯಾವ ತರ ಸೊಲ್ಯೂಷನ್ಸ್ ನ ತಗೊಂಡ್ ಬರ್ಬೋದು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್, ಹೌಸಿಂಗ್ ಪ್ರಾಬ್ಲಮ್ ಕೂಡ ಅರ್ಬನ್ ಏರಿಯಾಸ್ ಅಲ್ಲಿ ನಾವು ಫೇಸ್ ಮಾಡ್ತೀವಿ. ಫ್ಲಡ್ಡಿಂಗು. ಸೊ ತುಂಬಾ ಜಾಸ್ತಿ ಮಳೆ ಆದಾಗ ನೀರೆಲ್ಲೂ ಹರಿದೋಗುವಂತ ಚಾನಲ್ ಇರುವಾಗ ಫ್ಲಡ್ಡಿಂಗ್ ಕೂಡ ಆಗುತ್ತೆ. ದೀಸ್ ಆರ್ ಆಲ್ ಪ್ರಾಬ್ಲಮ್ಸ್ ಆಫ್ ಅರ್ಬನ್ ಏರಿಯಾಸ್. ಸೊ ಇದ್ರ ಬಗ್ಗೆ ಒಂದು ಐಡಿಯಾ ಇರಬೇಕಾಗುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಅರ್ಬನ್ ಏರಿಯಾಸ್ ಅಲ್ಲಿ ಒಂದು ರೋಡ್ ಚೆನ್ನಾಗಿರ್ಬೇಕು, ಎಲೆಕ್ಟ್ರಿಸಿಟಿ ಸಪ್ಲೈ ಕಂಟಿನ್ಯೂಸ್ ಆಗಿರ್ಬೇಕು, ಹಾಸ್ಪಿಟಲ್ಸ್ ಇರಬೇಕು, ಸ್ಕೂಲ್ಸ್ ಇರಬೇಕು, ಎಲೆಕ್ಟ್ರಿಸಿಟಿ ಸಪ್ಲೈ. ಓಕೆ, ಇವೆಲ್ಲ ಅರ್ಬನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಈ ಪ್ರಾಬ್ಲಮ್ಸ್ ಗಳಿಗೆ ನಾವು ಯಾವ ತರ ಸೊಲ್ಯೂಷನ್ಸ್ ನ ಕಂಡುಹಿಡಿಬಹುದು ಅಥವಾ ಯಾವ ತರ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡಬಹುದು, ಇದ್ರ ಬಗ್ಗೆ ಒಂದು ಬ್ರಾಡರ್ ಪಿಕ್ಚರ್ ಇರಬೇಕಾಗುತ್ತೆ.
ನೆಕ್ಸ್ಟ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿ 2019 ಒಳಗಡೆ ಬಂದಿರುವಂತ ಕ್ವಶನ್, ಎಂಪವರಿಂಗ್ ವುಮೆನ್ ಇಸ್ ದ ಕೀ ಟು ಕಂಟ್ರೋಲ್ ಪಾಪ್ಯುಲೇಷನ್ ಗ್ರೋತ್. ಸೊ ಪಾಪ್ಯುಲೇಷನ್ ಗ್ರೋತ್ ನ ನಾವು ಕಂಟ್ರೋಲ್ ಮಾಡಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಏನು ಅಂದ್ರೆ ವುಮೆನ್ ನ ಸಬಲೀಕರಣ. ಓಕೆ, ಅಂದ್ರೆ ಎಂಪವರಿಂಗ್ ವುಮೆನ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಆನ್ಸರ್ ಮಾಡಬೇಕು ಅಂದ್ರೆ ನಾವು ಬೇರೆ ಬೇರೆ ಪಾಯಿಂಟ್ಸ್ ನ ಒಂದು ಕನ್ಸಾಲಿಡೇಟ್ ಮಾಡಿ ಅದನ್ನ ನಾವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದನ್ನ ಯಾವ ತರ ಮಾಡಬೇಕು ಅಂತ ಮುಂದೆ ಫೋರ್ತ್ ಕಮಿಂಗ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಎಫೆಕ್ಟ್ಸ್ ಆಫ್ ಗ್ಲೋಬಲೈಸೇಷನ್ ಆನ್ ಇಂಡಿಯನ್ ಸೊಸೈಟಿ. ಸೊ ಗ್ಲೋಬಲೈಸೇಷನ್ ಅಂದ್ರೆ ಏನು ಫಸ್ಟ್ ನಮ್ಗೆ ಗೊತ್ತಿರಬೇಕು. ಗ್ಲೋಬಲೈಸೇಷನ್ ಅಂದ್ರೆ ಏನು? ಸೊ ಗ್ಲೋಬಲೈಸೇಷನ್ ಅಂದ್ರೆ ಬೇರೆ ಬೇರೆ ದೇಶಗಳೆಲ್ಲ ಇಂಟರ್ ಕನೆಕ್ಟೆಡ್ ಆಗೋದು, ಅದು ಗ್ಲೋಬಲೈಸೇಷನ್ ಅಂತ ಅಂತೀವಿ ನಾವು, ಫೆನಾಮೆನಾ. ಸೊ ಈ ಗ್ಲೋಬಲೈಸೇಷನ್ ಆಗೋದ್ರಿಂದ ಇಂಡಿಯನ್ ಸೊಸೈಟಿ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ? ಪಾಸಿಟಿವ್ ಆಗುತ್ತಾ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತಾ? ಸೊ ಜನರಲ್ ನಮಗೆ ಯಾವ ತರ ನಾವು ನೋಟ್ಸ್ ಮಾಡ್ಕೋಬೇಕು ಅಂದ್ರೆ, ಗ್ಲೋಬಲೈಸೇಷನ್ ಇಂದ ಇಂಡಿಯಾ GDP ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆಯಾ, ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆಯಾ? ಅದೇ ತರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ನಾವು ಮುಂದೆ ನೋಡ್ತೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಅಂದ್ರೆ ಯಾವ್ದಾವ್ದು ಬರುತ್ತೆ ಅಂತ. ಸೊ HDI ಮೇಲೆ ಇದು ಗ್ಲೋಬಲೈಸೇಷನ್ ಪಾಸಿಟಿವ್ ಇಂಪ್ಯಾಕ್ಟ್ ಇದೆಯಾ, ನೆಗೆಟಿವ್ ಇಂಪ್ಯಾಕ್ಟ್ ಇದೆಯಾ? ಅದೇ ವುಮೆನ್ಸ್ ಮೇಲೆ ಗ್ಲೋಬಲೈಸೇಷನ್ ಪಾಸಿಟಿವ್ ಇಂಪ್ಯಾಕ್ಟ್ ಇದೆಯಾ, ನೆಗೆಟಿವ್ ಇಂಪ್ಯಾಕ್ಟ್ ಇದೆಯಾ? ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ ವುಮೆನ್ ರಿಲೇಟೆಡ್ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಇರ್ಬೋದು, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಇರ್ಬೋದು, ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಫರ್ಟಿಲಿಟಿ ರೇಟ್, ನ್ಯೂಟ್ರಿಷನ್, ಎಂಪ್ಲಾಯ್ಮೆಂಟ್, ಈ ಎಲ್ಲದ್ರ ಮೇಲೂ ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬೇರೆ ಬೇರೆ ಸೆಕ್ಷನ್ಸ್, ವುಮೆನ್ ಮೇಲೆ ಆಯ್ತು, ಎಲ್ಡರ್ಸ್ ಮೇಲೆ, ಓಕೆ ಅಂದ್ರೆ ವಯಸ್ಸಾದವ್ರ ಮೇಲೆ, ಅವ್ರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಇದೆ, ಚಿಲ್ಡ್ರನ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ನೆಕ್ಸ್ಟ್ ನಮ್ ಕಲ್ಚರಲ್ ಡೈವರ್ಸಿಟಿ ಏನಿದೆಯೋ ಅದ್ರ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ. ಹೀಗೆ ಯಾವ್ದೋ ಒಂದು ಟಾಪಿಕ್ ಕೊಟ್ಟಾಗ ಒಂದು ಡೈವರ್ಸ್ ಬೇರೆ ಬೇರೆ ಆಂಗಲ್ ಇಂದ ನೋಡ್ಬೇಕಾಗುತ್ತೆ, ಬರೀ ಒಂದೇ ಆಂಗಲ್ ಇಂದಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಪ್ರೆಸೆಂಟ್ ಮಾಡಿದೀವಿ, ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ UPSC ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ. ಸೊ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ, ಕ್ವಶನ್ ನೋಡೋಣ. ಸೊ 2016 ಬಂದಂತ ಕ್ವಶನ್, ಟು ವಾಟ್ ಎಕ್ಸ್ಟೆಂಟ್ ಹ್ಯಾಸ್ ಗ್ಲೋಬಲೈಸೇಷನ್ ಇನ್ಫ್ಲೂಯೆನ್ಸ್ ದ ಕೋರ್ ಆಫ್ ಕಲ್ಚರಲ್ ಡೈವರ್ಸಿಟಿ ಇನ್ ಇಂಡಿಯಾ? ಸೊ ಗ್ಲೋಬಲೈಸೇಷನ್ ಇಂದ ನಮ್ಮ ಇಂಡಿಯಾದಲ್ಲಿರುವಂತಹ ಕಲ್ಚರಲ್ ಡೈವರ್ಸಿಟಿ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ, ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ, ಎಕ್ಸ್ಪ್ಲೇನ್ ಮಾಡಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಕೇಳಬೇಕು, ಆನ್ಸರ್ ಮಾಡಬೇಕು ಅಂದ್ರೆ ಒಂದು ಫಸ್ಟ್ ಒಂದು ಪಿಕ್ಚರ್ ಇರಬೇಕಾಗುತ್ತೆ, ಗ್ಲೋಬಲೈಸೇಷನ್ ಅಂದ್ರೆ ಏನು, ಯಾವ ತರ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿ. ಸೊ ಒಂದು ಐಡಿಯಾ ಬಂತು ಅಂದ್ರೆ ಈ ಟಾಪಿಕ್ ಅಲ್ಲಿ ಯಾವ ತರ ಕ್ವಶನ್ಸ್ ನ ಕೇಳಬಹುದು, ನಾವು ಯಾವ ತರ ಮಟೀರಿಯಲ್ಸ್ ನ ರೆಡಿ ಮಾಡಬೇಕು ಅಂತ ಒಂದು ಐಡಿಯಾ ಬಂತು. ನೆಕ್ಸ್ಟ್, ಸೋಷಿಯಲ್ ಎಂಪವರ್ಮೆಂಟ್, ಕಮ್ಯುನಲಿಸಮ್, ರೀಜನಲಿಸಮ್ ಅಂಡ್ ಸೆಕ್ಯುಲರಿಸಮ್. ಫಸ್ಟ್ ನಮ್ಗೆ ಏನ್ ಗೊತ್ತಾಗಬೇಕು ಅಂದ್ರೆ ಸೋಷಿಯಲ್ ಎಂಪವರ್ಮೆಂಟ್ ಅಂದ್ರೆ ಏನು? ಸೊ ಸಾಮಾಜಿಕ ಸಬಲೀಕರಣ. ಸೊ ಇಲ್ಲಿ ಬೇರೆ ಬೇರೆ ಒಂದು ವುಮೆನ್ ಎಂಪವರ್ಮೆಂಟ್, ಓಕೆ ವುಮೆನ್ ಎಂಪವರ್ಮೆಂಟ್ ಯಾವ ತರ ಮಾಡ್ಬೋದು, ಸೊ ಮಾರ್ಜಿನಲೈಸ್ ಸೆಕ್ಷನ್ಸ್ ಅವರ ಎಂಪವರ್ಮೆಂಟ್ ಯಾವ ತರ ಮಾಡ್ಬೋದು, ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡಿ. ಸೊ ವುಮೆನ್ ಎಂಪವರ್ಮೆಂಟ್ಗೋಸ್ಕರ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ ಇದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಇರ್ಬೋದು, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನಾ, ಪೂರ್ ಅಂಡ್ ಮಾರ್ಜಿನಲೈಸ್ ಸೆಕ್ಷನ್ಸ್, ಓಕೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ. ಸೊ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಮಾಡಿದ್ದಾರೆ. ಅದೇ ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಅಟಲ್ ಪೆನ್ಷನ್ ಯೋಜನಾ. ಈ ತರ ಎಲ್ಲ ಒಂದು ಐಡಿಯಾ ಬೇಕಾಗುತ್ತೆ. ಸೊ ಬೇರೆ ಬೇರೆ ವರ್ಗದವ್ರಿಗೆ ಅವ್ರನ್ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಯಾವ ತರ ಸ್ಕೀಮ್ಸ್ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗುತ್ತೆ. ನೆಕ್ಸ್ಟ್, ಡಿಸೇಬಲ್ಡ್ ಗ್ರೂಪ್, ಓಕೆ ಅದೇ ತರ ಶೆಡ್ಯೂಲ್ ಟ್ರೈಬ್ಸ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ ಇದೆ. ಆಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್. ಈ ತರ ಬೇರೆ ಬೇರೆ ವರ್ಗದವ್ರಿಗೆ ಗೌರ್ಮೆಂಟ್ ಯಾವ ತರ ಸ್ಕೀಮ್ಸ್ ಮಾಡಿದೆ ಅವ್ರನ್ನ ಎಂಪವರ್ ಮಾಡೋದಕ್ಕೋಸ್ಕರ ಅಂತ ಇನ್ಫಾರ್ಮೇಶನ್ ನಮ್ಗೆ ಬೇಕಾಗುತ್ತೆ. ಸೊ ಇಲ್ಲಿ ಇಂಡಿಕೇಟರ್ಸ್ ಆಫ್ ಸೋಷಿಯಲ್ ಎಂಪವರ್ಮೆಂಟ್. ಸೊ ಯಾವುದೋ ಒಂದು ವರ್ಗ ಸೋಷಿಯಲಿ ಎಂಪವರ್ಮೆಂಟ್ ಆಗಿದೆಯಾ ಇಲ್ಲ ಅನ್ನೋದಕ್ಕೆ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ ನೋಡ್ಬೇಕಾಗುತ್ತೆ. ಪೀಪಲ್ಸ್ ಪಾರ್ಟಿಸಿಪೇಷನ್ ಲೆವೆಲ್ ಇನ್ SHGs, ವುಮೆನ್ ಎಂಪವರ್ಮೆಂಟ್, ಜಸ್ಟಿಸ್ ರೇಟಿಂಗ್, ಜುಡಿಷಿಯರಿ, ಓಕೆ ಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲಿ ನೋಡೋದು ಕಮ್ಯುನಲಿಸಮ್. ಕಮ್ಯುನಲಿಸಮ್ ಅಂದ್ರೆ ಏನು? ಸೊ ಕಮ್ಯುನಲಿಸಮ್ ಅಂದ್ರೆ ಬಹುಶಃ ಎರಡು ಕಮ್ಯುನಿಟಿ ಮಧ್ಯದಲ್ಲಿ ಒಂದು ಡಿಫ್ರೆನ್ಸಸ್ ಏನ್ ಕ್ರಿಯೇಟ್ ಆಗುತ್ತೋ ಅದರಿಂದ ಜಗಳ ಆಗುವಂತ ಚಾನ್ಸ್ ಇರುತ್ತೆ, ಅದಕ್ಕೆ ನಾವು ಕಮ್ಯುನಲಿಸಮ್ ಅಂತ ಕರಿತೀವಿ. ಸೊ ಒಂದು ಸೂಪರ್ಫಿಷಿಯಲ್ ಗೊತ್ತಿರಬೇಕು. ಸೊ ಕಮ್ಯುನಲಿಸಮ್ ಆಗೋದಕ್ಕೆ ಕಾರಣ ಏನು, ಅದ್ರ ಎಫೆಕ್ಟ್ಸ್ ಏನು, ಓಕೆ ಅದ್ರ ಎಫೆಕ್ಟ್ಸ್ ಏನು. ಅದೇ ತರ ರೀಜನಲಿಸಮ್ ಅಂದ್ರೆ ಏನು? ಸೊ ನಾವು ಕರ್ನಾಟಕದವರು, ನೀವು ಮಹಾರಾಷ್ಟ್ರದವರು, ನೀವು ತಮಿಳುನಾಡವರು, ಈ ತರ ರೀಜನಲಿಸಮ್ ಇರುತ್ತಲ್ಲ. ಸೊ ಆ ತರ ರೀಜನಲಿಸಮ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನು, ಕಾಸಸ್ ಏನು, ಅದ್ರ ಇಂಪ್ಯಾಕ್ಟ್ ಎಫೆಕ್ಟ್ಸ್ ಏನಿರುತ್ತೆ. ನೆಕ್ಸ್ಟ್, ಸೆಕ್ಯುಲರಿಸಮ್. ಸೊ ನಾವು ಮುಂದೆ ನೋಡ್ತೀವಿ ಸೆಕ್ಯುಲರಿಸಮ್ ಅಂದ್ರೆ ಏನು, ಓಕೆ ಟೈಪ್ಸ್ ಆಫ್ ಸೆಕ್ಯುಲರಿಸಮ್. ಇಂಡಿಯಾದಲ್ಲಿ ಫಾಲೋ ಮಾಡುವಂತ ಸೆಕ್ಯುಲರಿಸಮ್ ಆಮೇಲೆ ಬೇರೆ ದೇಶದಲ್ಲಿ ಫಾಲೋ ಮಾಡುವಂತ ಸೆಕ್ಯುಲರಿಸಮ್ ಎರಡು ಒಂದೇನಾ ಬೇರೆ ಬೇರೆನಾ? ಸೊ ಈ ತರ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ, ಓಕೆ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಇದೊಂದು ಕ್ವಶನ್ ಇದೆ ನೋಡಿ, 2018 ಇರುವಂತ ಕ್ವಶನ್ ಏನು ಅಂದ್ರೆ, ಕಮ್ಯುನಲಿಸಮ್ arises either due to power struggle or relative deprivation. Argue by giving suitable illustrations. ಸೊ ಕಮ್ಯುನಲಿಸಮ್ ಹುಟ್ಟೋದಕ್ಕೆ ಒಂದು ಪವರ್ ಸ್ಟ್ರಗಲ್ ಅಥವಾ ರಿಲೇಟಿವ್ ಡಿಪ್ರಿವೇಶನ್, ಸೊ ಯಾವ್ದು ಕಾರಣ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಒಂದು ಕ್ವಶನ್ 2018 ಕೇಳಿದ್ದಾರೆ. ಒಂದು ಐಡಿಯಾ ಬರುತ್ತೆ ನಮಗೆ ಈ ಕ್ವಶನ್ ನೋಡಿದಾಗ. ನೆಕ್ಸ್ಟ್, ಸೇಲಿಯಂಟ್ ಫೀಚರ್ಸ್ ಆಫ್ ದ ವರ್ಲ್ಡ್ಸ್ ಫಿಸಿಕಲ್ ಜಾಗ್ರಫಿ. ಸೊ ವರ್ಲ್ಡ್ಸ್ ಫಿಸಿಕಲ್ ಜಾಗ್ರಫಿ ಅಂದ್ರೆ ಏನೇನು ಬರುತ್ತೆ? ಜಸ್ಟ್ ಎಕ್ಸಾಂಪಲ್ ನೋಡಿ, ಡೆಸರ್ಟ್ ಇರ್ಬೋದು, ಮ್ಯಾಂಗ್ರೋವ್ಸ್, ಫಾರೆಸ್ಟ್ ಬರುತ್ತೆ ಮ್ಯಾಂಗ್ರೋವ್ಸ್ ಅಂತ, ಕೋರಲ್ ರೀಫ್ಸ್, ಓಷನ್ಸ್, ಕ್ಲೈಮೇಟ್, ಐಲ್ಯಾಂಡ್ಸ್, ಅಟ್ಮಾಸ್ಫಿಯರ್, ವೆಜಿಟೇಷನ್, ಇವೆಲ್ಲ ಸೇಲಿಯಂಟ್ ಫೀಚರ್ಸ್ ಆಫ್ ವರ್ಲ್ಡ್ಸ್ ಫಿಸಿಕಲ್ ಜಾಗ್ರಫಿ.
ಸೊ ಇಲ್ಲಿ ಏನ್ ಕೇಳ್ಬೋದು ಕ್ವಶನ್, ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಒರಿಜಿನ್ ಆಫ್ ಓಷನ್ ಕರೆಂಟ್ಸ್. ಸೊ ಓಷನ್ ಕರೆಂಟ್ಸ್ಗೆ ಯಾವ ತರ ಅದು ಒರಿಜಿನ್ ಆಗುತ್ತೆ ಅದ್ರ ಬಗ್ಗೆ ಫ್ಯಾಕ್ಟರ್ಸ್ ಬಗ್ಗೆ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ ನ ನೋಡಿದಾಗ ಈ ಕಂಟೆಂಟ್ ಬೇರೆ ಬೇರೆ ಟಾಪಿಕ್ಸ್ ನ ಓದುವಾಗ ಯಾವ ತರ ಓದಬೇಕು ಅನ್ನೋಂಥ ಒಂದು ಐಡಿಯಾ ಬರುತ್ತೆ. ಓಕೆ, ಅನ್ನೋಂಥ ಒಂದು ಐಡಿಯಾ ಬರುತ್ತೆ. ಹೌ ಡು ದೇ ಇನ್ಫ್ಲೂಯೆನ್ಸ್ ರೀಜನಲ್ ಕ್ಲೈಮೇಟ್ಸ್, ಫಿಶಿಂಗ್ ಅಂಡ್ ನೇವಿಗೇಷನ್. ಓಕೆ, ನೇವಿಗೇಷನ್. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಕೀ ನ್ಯಾಚುರಲ್ ರಿಸೋರ್ಸಸ್ ಅಕ್ರಾಸ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಸೌತ್ ಏಷ್ಯಾ ಅಂಡ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಸೊ ಸೌತ್ ಏಷ್ಯಾ ಅಂದ್ರೆ ಏನು, ಓಕೆ, ಅದ್ರ ಬಗ್ಗೆ ಗೊತ್ತಿರಬೇಕು. ಸೊ 8 ದೇಶಗಳು ಸೇರಿ ನಾವು ಸೌತ್ ಏಷ್ಯಾ ಅಂತೀವಿ. ಸೊ ಕೀ ನ್ಯಾಚುರಲ್ ರಿಸೋರ್ಸ್ ಅಂದ್ರೆ ಯಾವುದು? ಅದು ಕೋಲ್ ಇರ್ಬೋದು, ಕಲ್ಲಿದ್ದು ಇರ್ಬೋದು, ಐರನ್ ಇರ್ಬೋದು, ಸ್ಟೀಲ್ ಇರ್ಬೋದು, ಯುರೇನಿಯಂ ಇರ್ಬೋದು, ವಾಟರ್, ಸೋಲಾರ್, ವಿಂಡ್ ಎಕ್ಸೆಟ್ರಾ, ಇವೆಲ್ಲ ಕೀ ನ್ಯಾಚುರಲ್ ರಿಸೋರ್ಸಸ್. ಸೊ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಯಾವ ದೇಶದಲ್ಲಿ ಯಾವ ರಿಸೋರ್ಸ್ ಇದೆ, ಕೋಲ್ ಜಾಸ್ತಿ ಎಲ್ಲಿದೆ, ಐರನ್ ಎಲ್ಲಿದೆ, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಅದಲ್ಲದೆ ಸ್ಪೆಷಲ್ ಆಗಿ ಇಂಡಿಯಾ, ಸೌತ್ ಏಷ್ಯಾ ಆಮೇಲೆ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ಒಂದು ಯಾವ್ದೋ ರಿಸೋರ್ಸಸ್ ತಗೊಂಡ್ರೆ ಯಾವ ಸ್ಟೇಟ್ ಅಲ್ಲಿ ಕೋಲ್ ಇದೆ, ಯಾವ ಸ್ಟೇಟ್ ಐರನ್ ಇದೆ, ಯಾವ ಸ್ಟೇಟ್ ಅಲ್ಲಿ ಸ್ಟೀಲ್ ಇದೆ, ಯಾವ ಸ್ಟೇಟ್ ಅಲ್ಲಿ ಯುರೇನಿಯಂ ಇದೆ, ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಲೊಕೇಶನ್ ಆಫ್ ಇಂಡಸ್ಟ್ರೀಸ್. ಒಂದು ಯಾವ್ದೋ ಪ್ಲೇಸ್ ಅಲ್ಲಿ ಒಂದು ಯಾವ್ದೋ ಫ್ಯಾಕ್ಟರಿ ಇದೆ ಅಂದ್ರೆ ಅಲ್ಲಿ ಇರೋದಕ್ಕೆ ಕಾರಣ ಏನು, ಅಲ್ಲಿ ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಆ ರೀಸನ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ರಾ ಮೆಟೀರಿಯಲ್, ಒಂದು ಯಾವ್ದೋ ಇಂಡಸ್ಟ್ರಿನ ಒಂದು ಪ್ಲೇಸ್ ಅಲ್ಲಿ ಹಾಕಬೇಕು ಅಂದ್ರೆ ನಿಮ್ಗೆ ರಾ ಮೆಟೀರಿಯಲ್ ಈಸಿಲಿ ಅವೈಲೇಬಲ್ ಇರಬೇಕು. ಸೊ ಅಂತ ಫ್ಯಾಕ್ಟರ್ಸ್ ಬಗ್ಗೆ ಗೊತ್ತಿರಬೇಕು. ಲ್ಯಾಂಡ್ ಈಸಿಲಿ ಅವೈಲೇಬಲ್ ಇರಬೇಕು. ಆಮೇಲೆ ನಿಮ್ಗೆ ಲೇಬರ್, ಅಂದ್ರೆ ಕೆಲಸ ಮಾಡೋದಕ್ಕೆ ನಿಮ್ಗೆ ಲೇಬರ್ಸ್ ಈಸಿಲಿ ಸಿಗ್ತಿರ್ಬೇಕು. ಟ್ರಾನ್ಸ್ಪೋರ್ಟ್, ಹೀಗೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಲೊಕೇಶನ್ ಆಫ್ ಇಂಡಸ್ಟ್ರಿಗೋಸ್ಕರ. ಸೊ ಅದ್ರ ಬಗ್ಗೆ ಒಂದು ಬ್ರಾಡ್ ಐಡಿಯಾ ಇರಬೇಕಾಗುತ್ತೆ. ನೆಕ್ಸ್ಟ್, ನಾನ್ ಜಾಗ್ರಫಿಕಲ್ ಫ್ಯಾಕ್ಟರ್ಸ್. ಅದು ಜಾಗ್ರಫಿಕಲ್ ಫ್ಯಾಕ್ಟರ್ಸ್ ಆಯ್ತು. ಜಾಗ್ರಫಿಕಲ್ ಫ್ಯಾಕ್ಟರ್ಸ್ ಬಿಟ್ಟು ಕೆಲಸದಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಬಂಡವಾಳ ಹೂಡೋದಕ್ಕೆ ದುಡ್ಡು ಇದೆಯಾ ಇಲ್ಲ, ಆಮೇಲೆ ಗೌರ್ಮೆಂಟ್ ಪಾಲಿಸೀಸ್ ಯಾವ ತರ ಇದೆ, ಗೌರ್ಮೆಂಟ್ ಪಾಲಿಸೀಸ್ ಸಪೋರ್ಟಿವ್ ಇದೆಯಾ ಇಲ್ಲ. ಸೊ ಇವೆಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ ಒಂದು ಫ್ಯಾಕ್ಟರಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಹಾಕೋದಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ಅದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಪ್ರೈಮರಿ ಸೆಕ್ಟರ್ ಇಂಡಸ್ಟ್ರೀಸ್ ಅಂದ್ರೆ ಏನು, ಸೆಕೆಂಡರಿ ಸೆಕ್ಟರ್ ಇಂಡಸ್ಟ್ರೀಸ್ ಅಂದ್ರೆ ಏನು, ಟರ್ಷಿಯರಿ ಸೆಕ್ಟರ್ ಇಂಡಸ್ಟ್ರೀಸ್ ಅಂದ್ರೆ ಏನು. ಸೊ ಇವು ಬೇರೆ ಬೇರೆ ಲೊಕೇಶನ್, ಕೆಲವೊಂದು ಬೆಂಗಳೂರಲ್ಲಿ ಇರುತ್ತೆ, ಕೆಲವೊಂದು ಬಾಗಲಕೋಟೆ ಇರುತ್ತೆ, ಕೆಲವೊಂದು ಡೆಲ್ಲಿಯಲ್ಲಿ ಇರುತ್ತೆ, ಕೆಲವೊಂದು ವೆಸ್ಟ್ ಬೆಂಗಾಲಲ್ಲಿ ಇರುತ್ತೆ. ಸೊ ಈ ಬೇರೆ ಬೇರೆ ಜಾಗದಲ್ಲಿ ಇರೋದಕ್ಕೆ ಕಾರಣ ಏನು, ಸೊ ಏನಿರ್ಬೋದು ರೀಸನ್ಸ್, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕಾಗುತ್ತೆ. ಫಸ್ಟ್, ಪ್ರೈಮರಿ ಸೆಕ್ಟರ್ ಅಂದ್ರೆ ಏನು, ಸೆಕೆಂಡರಿ ಸೆಕ್ಟರ್ ಅಂದ್ರೆ ಏನು, ಟರ್ಷಿಯರಿ ಸೆಕ್ಟರ್ ಅಂದ್ರೆ ಏನು, ಅದ್ರ ಬಗ್ಗೆ ಕೂಡ ಒಂದು ಇನ್ಫಾರ್ಮೇಶನ್ ಇರಬೇಕಾಗುತ್ತೆ. ನೆಕ್ಸ್ಟ್, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ. ಕ್ವಶನ್ ನೋಡಿದಾಗ, ಅಕೌಂಟ್ ಫಾರ್ ದ ಪ್ರೆಸೆಂಟ್ ಲೊಕೇಶನ್ ಆಫ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಅವೇ ಫ್ರಮ್ ದ ಸೋರ್ಸ್ ಆಫ್ ರಾ ಮಟೀರಿಯಲ್ ಬೈ ಗಿವಿಂಗ್ ಎಕ್ಸಾಂಪಲ್ಸ್. ಸೊ ಇವಾಗ ಇರುವಂತ ಸ್ಟೀಲ್ ಇಂಡಸ್ಟ್ರೀಸ್ ಏನಿದೆಯೋ, ಆಕ್ಚುಲಿ ಸಿಗುವಂತ ಐರನ್ ಆಮೇಲೆ ಸ್ಟೀಲು ಎಲ್ಲ ಮೈನಿಂಗ್ ಮಾಡ್ತಾರೋ ಅದನ್ನ ಬಿಟ್ಟು ತುಂಬಾ ದೂರ ಇದೆ, ಅದಕ್ಕೆ ಏನ್ ಕಾರಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇನ್ನು ಕೇಳಿದಾಗ ನಮ್ಗೆ ಗೊತ್ತಿರ್ಬೇಕಾಗುತ್ತೆ ಇಂಡಿಯಾದಲ್ಲಿ ಐರನ್ ಇಂಡಸ್ಟ್ರೀಸ್ ಎಲ್ಲಿದೆ, ಸ್ಟೀಲ್ ಇಂಡಸ್ಟ್ರೀಸ್ ಎಲ್ಲಿದೆ, ಆದ್ರೆ ಆಕ್ಚುಲ್ ಅದು ಮೈನಿಂಗ್ ಮಾಡೋದು ಎಲ್ಲಿ ಮಾಡ್ತಾರೆ, ಸೊ ಯಾಕಷ್ಟು ದೂರದಲ್ಲಿದೆ, ಈ ತರ ಒಂದು ಜನರಲ್ ಕ್ಯೂರಿಯಾಸಿಟಿ ಮುಖಾಂತರ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಸೊ ಎಕ್ಸಾಮ್ ಅಲ್ಲಿ ಇಂಥ ಕ್ವಶನ್ ಈಸಿಲಿ ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್, ಇಂಪಾರ್ಟೆಂಟ್ ಜಿಯೋಫಿಸಿಕಲ್ ಫೆನಾಮಿನಾ ಸಚ್ as earthquakes, tsunami, volcanic activity, cyclone, etc. ಜಾಗ್ರಫಿಕಲ್ ಫೀಚರ್ಸ್ ಅಂಡ್ ಲೊಕೇಶನ್. ಸೊ ಇದು ನೋಡಿದಾಗ ಫಸ್ಟ್ ಟರ್ಮ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಜಿಯೋಫಿಸಿಕಲ್ ಫೆನಾಮಿನಾಸ್ ಅಂದ್ರೆ ಯಾವುದು, ಅರ್ಥಕ್ವೇಕ್ ಇರ್ಬೋದು, ಸುನಾಮಿ ಇರ್ಬೋದು, ವಾಲ್ಕ್ಯಾನೋ ಇರ್ಬೋದು, ಸೈಕ್ಲೋನ್ ಇರ್ಬೋದು. ಸೊ ನಾವು ಓದುವಾಗ ಅರ್ಥಕ್ವೇಕ್ ಅಂದ್ರೆ ಏನು, ಯಾಕೆ ಅರ್ಥಕ್ವೇಕ್ ಆಗುತ್ತೆ, ಸೊ ಅದರಿಂದ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ, ಅದೇ ತರ ಸುನಾಮಿ, ವಾಲ್ಕ್ಯಾನೋ ಆಮೇಲೆ ಸೈಕ್ಲೋನ್ ಬಗ್ಗೆ ನಮ್ಗೆ ಐಡಿಯಾ ಇರಬೇಕಾಗುತ್ತೆ. ನೆಕ್ಸ್ಟ್, ಜಾಗ್ರಫಿಕಲ್ ಫೀಚರ್ಸ್ ಅಂದ್ರೆ ಏನು, ನಾವು ಆಲ್ರೆಡಿ ನೋಡಿದೀವಿ, ಕೆಲವೊಂದಿಷ್ಟು ಸಿಲೆಬಸ್ ಓವರ್ಲ್ಯಾಪ್ ಕೂಡ ಆಗುತ್ತೆ. ಸೊ ಜಾಗ್ರಫಿಕಲ್ ಫೀಚರ್ಸ್ ಅಂತ ತಗೊಂಡಾಗ ಮೌಂಟನ್ಸ್, ರಿವರ್ಸ್, ಕೋಸ್ಟಲ್ ರೀಜನ್, ಪ್ಲೇನ್ಸ್, ಡೆಸರ್ಟ್ಸ್, ಓಷನ್ಸ್, ಮ್ಯಾಂಗ್ರೋವ್ಸ್, ಇವೆಲ್ಲ ಬೇರೆ ಬೇರೆ ಜಾಗ್ರಫಿಕಲ್ ಫೀಚರ್ಸ್. ಓಕೆ, ಫೀಚರ್ಸ್. ನೆಕ್ಸ್ಟ್, ಕೋರಲ್ ರೀಫ್ಸ್ ಇರ್ಬೋದು. ಇವಾಗ ಇದು ನೋಡಿ, ಓಷನ್ ಆಸಿಡಿಫಿಕೇಶನ್ ಅಂತ. ಸೊ ನಾವು ಸಿಲೆಬಸ್ ನೋಡಿದಾಗ ಏನಿದೆ ಲಾಸ್ಟ್ ಪಾಯಿಂಟ್, ಚೇಂಜಸ್ ಇನ್ ಕ್ರಿಟಿಕಲ್ ಜಾಗ್ರಫಿಕಲ್ ಫೀಚರ್ಸ್ ಇನ್ಕ್ಲೂಡಿಂಗ್ ಐಸ್ ಕ್ಯಾಪ್ಸ್ ಅಂಡ್ ಗ್ಲಾಷಿಯರ್ಸ್. ಸೊ ಇದೊಂದು ಓಷನ್ ಒಂದು ವಾಟರ್ ಬಾಡಿ. ಇದು ಓಷನ್ ಆಸಿಡಿಫಿಕೇಶನ್ ಅಂದ್ರೆ ಅಲ್ಲಿ ಆಸಿಡಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಆಸಿಡಿಫಿಕೇಶನ್ ಆಗುತ್ತೆ. ಹಂಗ ಆದಾಗ ಆ ನೀರಿನಲ್ಲಿರುವಂತ ಫ್ಲೋರಾ ಅಂದ್ರೆ ಪ್ಲಾಂಟ್ಸ್, ಫ್ಲೋರಾ ಅಂದ್ರೆ ಪ್ಲಾಂಟ್ಸ್, ಫೌನಾ ಅಂದ್ರೆ ಅನಿಮಲ್ಸ್. ಸೊ ನೀರಿನಲ್ಲಿರುವಂತ ಅನಿಮಲ್ಸ್ ಆಮೇಲೆ ಪ್ಲಾಂಟ್ಸ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, ಅದೇ ಮತ್ತೊಂದು ಎಕ್ಸಾಂಪಲ್, ಗ್ಲೇಷಿಯರ್ಸ್ ಮೆಲ್ಟಿಂಗ್. ಇವಾಗ ಹಿಮಾಲಯದಲ್ಲಿ ಐಸ್ ಗಡ್ಡೆಗಳು ಏನಿರುತ್ತೋ ಅದು ಮೆಲ್ಟ್ ಆಗೋದ್ರಿಂದ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಅಲ್ಲಿರುವಂತ ಸುತ್ತಮುತ್ತ ಇರುವಂತ ಗಿಡಗಳ ಮೇಲೆ ಇರ್ಬೋದು ಅಥವಾ ಪ್ರಾಣಿಗಳ ಮೇಲೆ ಇರ್ಬೋದು. ಸೊ ಈ ತರ ಇದೆಲ್ಲ ಸಿಲೆಬಸ್ ಎಲ್ಲಿ ಕವರ್ ಆಗುತ್ತೆ. ಲಾಸ್ಟ್ ಪಾಯಿಂಟ್ ಅಂದ್ರೆ changes in critical geographical features and their impact in flora and fauna and the effects of such changes. ಸೊ ಆತರ ಬದಲಾವಣೆಗಳು ಆಗೋದ್ರಿಂದ, ಓಷನ್ ಅಲ್ಲಿ ಬದಲಾವಣೆ ಆಗಿ ಓಷನ್ ಆಸಿಡಿಫಿಕೇಶನ್ ಆಗೋದ್ರಿಂದ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಓಕೆ, ಆ ಗ್ಲೇಷಿಯರ್ಸ್ ಮೆಲ್ಟ್ ಆಗೋದ್ರಿಂದ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ. ಈ ತರ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ನಾವು ನಮ್ಮ ನೋಟ್ಸ್ ಮಾಡ್ಕೊಂಡು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಮಾಡಬೇಕಾಗುತ್ತೆ.
ಸೊ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಹೌ ವಿಲ್ ದ ಮೆಲ್ಟಿಂಗ್ ಆಫ್ ಹಿಮಾಲಯನ್ ಗ್ಲಾಷಿಯರ್ಸ್ ಹ್ಯಾವ್ ಅ ಫಾರ್ ರೀಚಿಂಗ್ ಇಂಪ್ಯಾಕ್ಟ್ ಆನ್ ದ ವಾಟರ್ ರಿಸೋರ್ಸಸ್ ಆಫ್ ದ ಇಂಡಿಯಾ? ಸೊ ನಾವು ಹಿಮಾಲಯನ್ ಗ್ಲಾಷಿಯರ್ಸ್ ಮೆಲ್ಟ್ ಆಗೋದ್ರಿಂದ ವಾಟರ್ ರಿಸೋರ್ಸಸ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ 2020 ಒಂದು ಕ್ವಶನ್ ಕೇಳಿದ್ದಾರೆ. ಓಕೆ, ಇದೇನಾಯ್ತು ಸಿಲೆಬಸ್ ಜಸ್ಟ್ ಒಂದು ಓವರ್ ವ್ಯೂ ಆಯ್ತು. ಓಕೆ, ಒಂದು ಓವರ್ ವ್ಯೂ ಆಯ್ತು. ಸೊ ಫಸ್ಟ್ ಸ್ಟೆಪ್ ಏನ್ ನೋಡಿದ್ವಿ ನಾವು? ಫಸ್ಟ್ ಸಿಲೆಬಸ್ ನ ಬೈ ಹಾರ್ಟ್ ಮಾಡಬೇಕು, ಮೆಮರೈಸ್ ಮಾಡಬೇಕು. ಯಾಕೆ ಅಂದ್ರೆ ನಾವು ನೆಕ್ಸ್ಟ್ ಯಾವುದೇ ಒಂದು ಮಟೀರಿಯಲ್ ಓದುವಾಗ ನಾವು ಓದುವಂತ ಮಟೀರಿಯಲ್ ಯಾವ ಸಬ್ಜೆಕ್ಟ್ ಕನೆಕ್ಟ್ ಆಗುತ್ತೆ, GS 1 ಕನೆಕ್ಟ್ ಆಗುತ್ತಾ, 2 ಕನೆಕ್ಟ್ ಆಗುತ್ತಾ, 3 ಕನೆಕ್ಟ್ ಆಗುತ್ತಾ, 4 ಕನೆಕ್ಟ್ ಆಗುತ್ತಾ, ಅದು ಫಸ್ಟ್ ಗೊತ್ತು ಮಾಡ್ಕೋಬೇಕು. ಆಮೇಲೆ GS 1 ಅಲ್ಲೇ ಕನೆಕ್ಟ್ ಆಗುತ್ತೆ ಅಂದ್ರೆ ನಾವು 12 ಪಾಯಿಂಟ್ ನೋಡಿದ್ವಿ, ಬ್ರಾಡರ್ ಪಾಯಿಂಟ್. ಎಕ್ಸಾಕ್ಟ್ಲಿ ಯಾವ ಪಾಯಿಂಟ್ ಕನೆಕ್ಟ್ ಆಗುತ್ತೆ, 1 ಕನೆಕ್ಟ್ ಆಗುತ್ತೆ, 2 ಕನೆಕ್ಟ್ ಆಗುತ್ತಾ. ಸೊ ಈ ತರ ಮಾಡ್ತಾ ಹೋದಾಗ ನಮಗೊಂದು ಸಬ್ಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಸಬ್ಜೆಕ್ಟ್ ಸಿಲೆಬಸ್ ನ ಮೆಮರೈಸ್ ಮಾಡೋದು, ನೆಕ್ಸ್ಟ್ ಒಂದು ಬ್ರಾಡರ್ ಪಿಕ್ಚರ್ ನ ತಿಳ್ಕೊಳ್ಳೋದು, ಅದಾದ್ಮೇಲೆ ನೆಕ್ಸ್ಟ್ ಓದುವಾಗ ಆ ಕಂಟೆಂಟ್ ನ ಇಲ್ಲಿ ಮ್ಯಾಪ್ ಮಾಡೋದು. ಓಕೆ, ಇದು ಫಸ್ಟ್ ಸ್ಟೆಪ್. ಇದಾದ್ಮೇಲೆ ಬರ್ತಾ ಬರ್ತಾ ಪ್ರತಿಯೊಂದು ಟಾಪಿಕ್ ಮೇಲೂ ನಾವು ಇನ್ ಡೆಪ್ತ್ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ GS 1 ಸಿಲೆಬಸ್ ಬಗ್ಗೆ ಒಂದು ಡಿಸೈಫರ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಇದೇ ತರ ಮುಂದಿನ ಕ್ಲಾಸ್ಗಳಲ್ಲಿ ಎಲ್ಲ UPSC ರಿಲೇಟೆಡ್ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡೋಣ. ಸೊ ನಮ್ಮ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.